ವೆಲ್ಕಮ್ ಟು ಆಲ್. ನೋಡಿ ಎಲ್ಲ ಈಗ ನಿನ್ನೆ ಕ್ಲಾಸ್ ನಾವು ಕಂಟಿನ್ಯೂಟಿಗೆ ಸಂಬಂಧಪಟ್ಟಂಗೆ ಕೆಲವು ಪ್ರಾಬ್ಲಮ್ಸ್ ಅನ್ನ ಮಾಡಿದ್ವಿ. ಕೇಳಿಸ್ತಾ ಇದೆಯಾ? ಎಸ್ ಸರ್. ನೋಡಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಇತ್ತು. ಸೊ ಕೆಲವು ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅರ್ಥ ಇಂಡಿಕೇಟೆಡ್ ಪಾಯಿಂಟ್ಸ್ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೆಲವು ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಕೆಲವು ಅಪ್ಡೇಟ್ ಮಾಡಿತ್ತು. ಸೊ ಕೆಲವರು ಅದನ್ನ ಹಾಕಿದಿರಿ. ಸೊ ಅದೆಲ್ಲದನ್ನು ಕೂಡ ಫಾಲೋ ಮಾಡಿ. ಸೊ ಈಗ ನೋಡಿ ಭೂಮಿಕಾ ಇದ್ದೀರಾ? ಭೂಮಿಕಾ, ತರನ್ನು, ಎಸ್ ಸರ್. ಪ್ರಾಬ್ಲಮ್ಸ್ ಮಾಡಿದಿರಾ? ಎಸ್ ಸರ್. ಸೊ ಡೆಫಿನೇಷನ್ ನೋಡ್ರಿ, ಕಂಟಿನ್ಯೂಟಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ? ಸಹನಾ ಬಿ ಎಂ. ಸೊ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ ನೋಡಿ, ಕಂಟಿನ್ಯೂಯಸ್ ಅಂತ ನಾವು ಯಾವಾಗ ಹೇಳ್ತೀವಿ? ಎ ಫಂಕ್ಷನ್ y equals f of x is said to be continuous at the given point. ಓಕೆನಾ? if limit of the function exists, first condition. ಆಮೇಲೆ f of a should be equal to limit of the function. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಈಕ್ವಲ್ ಇರಬೇಕು. ಸೊ ಅವೆರಡು ಕೂಡ ಏನಕ್ಕೆ ಸಮನಾಗಿರ್ಬೇಕು ಅಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್. ಇಷ್ಟು ನಾವು ಇಷ್ಟು ಸಂಬಂಧಪಟ್ಟಂಗೆ ಲಾಸ್ಟ್ ಆಫ್ ಡಿಸ್ಕಸ್ ಮಾಡಿದ್ವಿ. ಸರಿ ಇದೆಯಾ? ಎಸ್ ಸರ್. ಎಸ್ ಸರ್. ಸೊ ಈಗ ಡೆಫಿನಿಷನ್ ಸರಿಯಾಗಿ ಓದ್ಕೋಬೇಕು. ಆಮೇಲೆ ಕೊಟ್ಟಿರೋ ಪ್ರಾಬ್ಲಮ್ಸ್ ನೋಡಿ ಬಹಳ ಜನ ಮಾಡಿಲ್ಲ. ಸೊ ಎಲ್ಲರೂ ಕೂಡ ಅದನ್ನ ಅಪ್ಡೇಟ್ ಮಾಡ್ರಿ. ಇನ್ನು ನೀವು ಕೆಲವರು ನೋಡೇ ಇಲ್ಲ ಅನ್ಸುತ್ತೆ. ಸೊ ಅದನ್ನ ನಾವು ಟೀಚ್ಮೆಂಟ್ ಆ್ಯಪ್ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲೂ ಕೂಡ, ಚಾರ್ಟ್ ಸೆಕ್ಷನ್ ಅಲ್ಲೂ ಕೂಡ ಇತ್ತು. ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಕೂಡ ಹಾಕಿದ್ದೆ ನಾನು ಪ್ರಾಕ್ಟೀಸ್ ಪರ್ಪಸ್ಗೆ. ಸೊ ನೀವು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೋಡಿ ಈಗ ಇವತ್ತಿನ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ 6 ಜನ ಕನೆಕ್ಟ್ ಆಗಿದ್ದೀರಿ. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸ್ಟಾರ್ಟ್ ಮಾಡ್ಬೋದಾ? ಎಸ್ ಸರ್. ಎಸ್ ಸರ್. ನೋಡಿ ಈಗ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಏನಂದ್ರೆ ಇವತ್ತಿನ ಟಾಪಿಕ್, ಲೆಟ್ ಅಸ್ ಗೋ ಟುವರ್ಡ್ಸ್ ದ ಬೋರ್ಡ್. ನೋಡಿ ಈಗ ಡಿಫರೆನ್ಷಿಯಬಿಲಿಟಿ ಅಂತ ಇದೆ. ಈಗ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಇವತ್ತು. ಡಿಫರೆನ್ಷಿಯಬಿಲಿಟಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ ನಾವು ಲಾಸ್ಟ್ ಕ್ಲಾಸ್ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕಂಟಿನ್ಯೂಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಚಾಪ್ಟರ್ ಇದ್ದಿದ್ದು ಆಕ್ಚುಲಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಂತ ಇದ್ದಿದ್ದು. ಸೊ ಇವತ್ತು ನಾವು ಡಿಫರೆನ್ಷಿಯಬಿಲಿಟಿ ಅಂದ್ರೆ ಏನು ಅಂತ ನೋಡೋಣ. ಇದನ್ನ ಆಲ್ರೆಡಿ ಫಸ್ಟ್ PUC ಅಲ್ಲಿ ನಾವು ಆಲ್ರೆಡಿ ಕಲ್ತಿದೀವಿ. ಸ್ವಲ್ಪ ನಾನು ಇನ್ನೊಂದ್ಸರಿ ರೀಕಾಲ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಮೇಲೆ ನೀವು ಬೇಕಾದ್ರೆ ನೋಟ್ಬುಕ್ ಅನ್ನ ನೋಡ್ಬೋದು. ನೋಡಿ ಡಿಫರೆನ್ಷಿಯಬಿಲಿಟಿ ಅಂತ ಇದೆ. ಸೊ ಏನಿದು ಡಿಫರೆನ್ಷಿಯಬಿಲಿಟಿ ಅಂತಂದ್ರೆ ನೋಡಿ ನಾವು ಒಂದು ಎಕ್ಸ್ಪ್ರೆಷನ್ ಅನ್ನ ರೀಕಾಲ್ ಮಾಡ್ಬೇಕು ಫಸ್ಟ್ PUC ಇಂದ. ಸೊ ವಿ ನೋ ದಟ್ ವಾಟ್ ಇಸ್ ದ ಎಕ್ಸ್ಪ್ರೆಷನ್. ನೋಡ್ರಿ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ವಿ ನೋ ದಿಸ್ ಎಕ್ಸ್ಪ್ರೆಷನ್, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಹೌದಾ? ಗೊತ್ತಿದೆ ನಮಗೆ ಎಕ್ಸ್ಪ್ರೆಷನ್ ಇದು? ಎಸ್ ಸರ್. ಬರ್ಕೊಳ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡಿ ಇದು ಹೆಂಗ್ ಬಂದಿತ್ತು ಎಕ್ಸ್ಪ್ರೆಷನ್ ಅಂತಂದ್ರೆ, ಒಂದು ಫಂಕ್ಷನ್ ನಾವು y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ ಗೆ ನಾವೇನಾದ್ರೂ ಸಪೋಸ್ ಇನ್ಕ್ರಿಮೆಂಟ್ ಕೊಟ್ವಿ ಅಂದ್ರೆ ಡೆಲ್ಟಾ ಎಕ್ಸ್ ಇಸ್ ದ ಇನ್ಕ್ರಿಮೆಂಟ್ ಇನ್ ಎಕ್ಸ್ ಅಂಡ್ ಡೆಲ್ಟಾ ವೈ ಇಸ್ ದ ಇನ್ಕ್ರಿಮೆಂಟ್ ಇನ್ ವೈ ಅಂತೀವಿ. ಅವನ್ನೆಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಬಂದು ನಾವು ಡಿವೈಡಿಂಗ್ ಬೋತ್ ಸೈಡ್ಸ್ ಡೆಲ್ಟಾ ಎಕ್ಸ್ ಮಾಡಿದ್ರೆ ವಿ ಗೆಟ್ ದಿಸ್ ಎಕ್ಸ್ಪ್ರೆಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಇದು. ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ ರೈಟ್ ಹ್ಯಾಂಡ್ ಸೈಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್, ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಡೆಲ್ಟಾ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂತ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ನಾವು ಏನಂತ ಕರಿತಿದ್ವಿ? ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಕಾಲ್ಡ್, ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ರೇಷಿಯೋ ಇದೆಯಲ್ಲ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ನಾವು ಇನ್ಕ್ರಿಮೆಂಟಲ್ ರೇಷಿಯೋ ಏನಂತ ಇದೆ? ಅದು ಇನ್ಕ್ರಿಮೆಂಟಲ್ ರೇಷಿಯೋ ಅಂತ ಕರಿತೀವಿ. ಇನ್ಕ್ರಿಮೆಂಟಲ್ ರೇಷಿಯೋ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಕಾಲ್ಡ್ ಇನ್ಕ್ರಿಮೆಂಟಲ್ ರೇಷಿಯೋ. ಸರಿನಾ? ಡೆಲ್ಟಾ ವೈ ಅಂತಂದ್ರೆ ನಿಮ್ಮ ನೋಡಿ, ಡೆಲ್ಟಾ ವೈ ಇಸ್ ಚೇಂಜ್ ಇನ್ ವೈ, ಡೆಲ್ಟಾ ಎಕ್ಸ್ ಇಸ್ ಚೇಂಜ್ ಇನ್ ಎಕ್ಸ್. ಸೊ ಆ ಒಂದು ಕೋಶಂಟ್ ಏನ್ ಬಂತಲ್ಲ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಕಾಲ್ಡ್ ಇನ್ಕ್ರಿಮೆಂಟಲ್ ರೇಷಿಯೋ. ನೋಡಿ ಎಕ್ಸ್ಪ್ರೆಷನ್ ಇನ್ನೊಂದ್ಸರಿ ನೋಡ್ಕೊಂಬಿಡಿ, ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ನೋಡಿ ಈಗ ಈ ಎಕ್ಸ್ಪ್ರೆಷನ್ ಗೆ
ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನಾವೇನಂತ ಕರಿತೀವಿ ಇನ್ಕ್ರಿಮೆಂಟಲ್ ರೇಷಿಯೋ ಅಂತ ಹೇಳ್ತೀವಿ. ಈಗ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಸಪೋಸ್ ಎರಡು ಕಡೆ ನಾವು ಲಿಮಿಟ್ ತಗೊಂಡು, ಸೊ ನಾವು ಇನ್ನೂ ಒಂದು 4-5 ಹೆಜ್ಜೆ ಮುಂದಕ್ಕೆ ಹೋಗಿದ್ವಿ. ಟೇಕಿಂಗ್ ಲಿಮಿಟ್, ಸೊ ಲಿಮಿಟ್ ಆಸ್ ಡೆಲ್ಟಾ ಎಕ್ಸ್ಟೆಂಡ್ಸ್ ಟು 0 ಆನ್ ಬೋತ್ ಸೈಡ್ಸ್. ನಮಗೆ ಎಕ್ಸ್ಪ್ರೆಷನ್ ಅದು ಏನಾಗುತ್ತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಲಿಮಿಟ್ ಆಫ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್, ಇದೆಲ್ಲ ನಾವು ರೀಕಾಲ್ ಮಾಡಬೇಕು. ಡೆಲ್ಟಾ ಎಕ್ಸ್ಟೆಂಡ್ಸ್ ಟು 0 ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದಾಯ್ತು. ಸೊ ರೈಟ್ ಹ್ಯಾಂಡ್ ಸೈಡ್ ಕೂಡ ಲಿಮಿಟ್ ತಗೋಬೇಕು. ಲಿಮಿಟ್ ಡೆಲ್ಟಾ ಎಕ್ಸ್ಟೆಂಡ್ಸ್ ಟು 0. ಸೊ ಇನ್ಸೈಡ್ ಕ್ವಾಂಟಿಟಿ ಹಂಗೆ ಇರಲಿ, ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಕರೆಕ್ಟಾ? ಲಿಮಿಟ್ ತಗೊಂಡ್ರೆ, ಸೊ ಎರಡೂ ಕಡೆ ಲಿಮಿಟ್ ತಗೊಂಡಿದ್ದೀನಿ. ಸೊ ದ ಎಕ್ಸ್ಪ್ರೆಷನ್ ಲುಕ್ಸ್ ಲೈಕ್ ದಿಸ್. ನೋಡಿ ಲಿಮಿಟ್ ಅಟ್ಯಾಚ್ ಮಾಡಿದ್ದೀನಿ ಎರಡು ಕಡೆನೆ. ಸರಿ ಇದೆಯಾ? ಎಸ್ ಸರ್. ಸೊ ಬೋತ್ ಸೈಡ್ಸ್ ನಾನು ಲಿಮಿಟ್ ತಗೊಂಡ್ರೆ ಎಕ್ಸ್ಪ್ರೆಷನ್ ಲುಕ್ಸ್ ಲೈಕ್ ದಿಸ್. ನೋಡಿ ಈಗ ನಮಗೆ ಸಪೋಸ್ ಅಬ್ಸರ್ವ್ ಮಾಡ್ಬೇಕಲ್ಲ, ರೈಟ್ ಹ್ಯಾಂಡ್ ಸೈಡ್ ಏನಾದ್ರು ನೋಡಿ, ರೈಟ್ ಹ್ಯಾಂಡ್ ಸೈಡ್ ಲಿಮಿಟ್ ಅಂತಿದೆ, ಲಿಮಿಟ್ ಆಫ್ ದಟ್ ಕ್ವಾಂಟಿಟಿ ರೈಟ್ ಹ್ಯಾಂಡ್ ಸೈಡ್. ಸಪೋಸ್ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂತ ಲಿಮಿಟ್ ಬಂದ್ರೆ, ಸಪೋಸ್ ಇಫ್ ಲಿಮಿಟ್ ಎಕ್ಸಿಸ್ಟ್, ನೋಡಿ ಬಲಗಡೆ ಲಿಮಿಟ್ ಇದೆಯಲ್ಲ ಅದು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತಿತ್ತಲ್ಲ, ಅದೆಲ್ಲ ಅದೇನಾದ್ರು ಇದ್ರೆ ಅಂದ್ರೆ ಅದು ಎಕ್ಸಿಸ್ಟ್ ಅಂತಂದ್ರೆ ಫೈನೈಟ್ ಆಗಿರ್ಬೇಕು. ಅದು ಎಕ್ಸಿಸ್ಟ್ ಆದ್ರೆ ಅವಾಗ ನೋಡಿ ಇದೇನಾದ್ರು ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಸ್ಟ್ ಆಯ್ತು ಅಂತಂದ್ರೆ, ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತು ನೋಡ್ರಿ, ಇದು ಅಬ್ಸರ್ವ್ ಮಾಡ್ರಿ. ಲಿಮಿಟ್ ಆಫ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಡೆಲ್ಟಾ ಎಕ್ಸ್ ಟೆಂಡ್ಸ್ ಟು 0 ಅಂತಿದೆಯಲ್ಲ, ಇದು ಕೂಡ ಎಕ್ಸಿಸ್ಟ್ ಆಗುತ್ತೆ. ಅವಾಗ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಿತ್ತು, ಡಿ ವೈ ಬೈ ಡಿ ಎಕ್ಸ್ ಅಂತ ಆಗ್ತದೆ. ಸೊ ಡಿ ವೈ ಬೈ ಡಿ ಎಕ್ಸ್, ಸೊ ರೈಟ್ ಹ್ಯಾಂಡ್ ಸೈಡ್ ಲಿಮಿಟ್ ಇದೆ ಅಂತ ಅನ್ಕೊಂಡ್ರೆ, ಲಿಮಿಟ್ ಆಫ್ ಡೆಲ್ಟಾ ಎಕ್ಸ್ ಟೆಂಡ್ಸ್ ಟು ಲಿಮಿಟ್ as delta extends to 0 f of x plus delta x minus f of x divided by delta x. ನೋಡಿ ಅದೇ ಅಬ್ಸರ್ವ್ ಮಾಡಿ, ಇಟ್ ಬಿಕಮ್ಸ್ dy. ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಸೈಡ್ ಎಸ್ ಸರ್. ಬರ್ಕೊಂತ ಇದೀರಾ? ಎಸ್ ಸರ್. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ನೋಟ್ಬುಕ್ ಅಲ್ಲೂ ಕೂಡ ಇದೆ ಇದು. ಸೊ ನೀವು ಮರ್ತಿದ್ರೆ ಇನ್ನೊಂದ್ಸರಿ ರಿಕಾಲ್ ಮಾಡಿ. ನೋಡಿ ಈಗ dy ಬೈ ಡಿ ಎಕ್ಸ್ ಬಂತಲ್ಲ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್, ದಿಸ್ dy ಬೈ ಡಿ ಎಕ್ಸ್ ಇಸ್ ಕಾಲ್ಡ್. ಸೊ ಇದನ್ನ ನಾವು ನೋಡಿ, ಇದನ್ನ ನಾವು dy ಬೈ ಡಿ ಎಕ್ಸ್ ಅಂತ ಇದೆಯಲ್ಲ, ದಿಸ್ dy ಬೈ ಡಿ ಎಕ್ಸ್ ಅಂತ ಏನ್ ನಾವು ನೊಟೇಶನ್ ಬರ್ದಿದೀವಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ, ಇದು ನಮಗೆ ಡೆರಿವೇಟಿವ್. ನೋಡಿ ಅಬ್ಸರ್ವ್ ಮಾಡಿ ವರ್ಡ್ ಡೆರಿವೇಟಿವ್. ಓಕೆನಾ? ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ವರ್ಡ್ ನೋಡಿ, ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ, ಡಿ ವೈ ಬೈ ಡಿ ಎಕ್ಸ್ ನ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಇದು ಬಂತು ನೋಡಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನ ನೆನಪಿಟ್ಕೋಬೇಕು ನೀವು. ಇದನ್ನ ಫಸ್ಟ್ ಪಿ ಕೂಡ ರಿಪೀಟ್ ಮಾಡಿದ್ವಿ ನಾವು. ಸೊ ಏನ್ ಟೈಮ್ ಸಿಕ್ಕಿತ್ತು ನಮಗೆ ಅದರಲ್ಲಿ, ಲಿಮಿಟ್ ಆಫ್ ಡೆಲ್ಟಾ ಎಕ್ಸ್ ಟೆಂಡ್ಸ್ ಟು 0. ನೋಡಿ ಇದು ದಿಸ್ ಎಕ್ಸ್ಪ್ರೆಷನ್ ವಿಚ್ ವಿ ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್ ಇಸ್ ಕಾಲ್ಡ್ ಡೆರಿವೇಟಿವ್ ಆಫ್, ಯಾವ್ದು ಡೆರಿವೇಟಿವ್ ಇದು? ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ. ನೋಡಿ ವೈ ಮತ್ತೆ ಎಕ್ಸ್ ಅಂತ ಎರಡು ಲೆಟರ್ ಯೂಸ್ ಮಾಡಿದೀವಿ. ಸೊ ವೈ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಡಿ ವೈ ಬೈ ಡಿ ಎಕ್ಸ್ ಇನ್ನೂ ಸಾಕಷ್ಟು ಹೆಸರದಾವೆ. ಡಿ ವೈ ಬೈ ಡಿ ಎಕ್ಸ್ ನ ಏನಂತ ಕರಿತೀವಿ ನಾವು? ಡೆರಿವೇಟಿವ್ ಅಂತ ಹೇಳ್ತೀವಿ. ಅದೇ ಡಿ ವೈ ಬೈ ಡಿ ಎಕ್ಸ್ ನ ಮತ್ತೆ ಇನ್ನೊಂದು ಹೆಸರು ಏನ್ ಕೇಳ್ತೀವಿ ನಾವು ಅಂದ್ರೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಆಲ್ಸೋ ಕಾಲ್ಡ್ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಅಂತ ಅರ್ಥ. ಕಲ್ತಾ ಇದ್ದೀರಾ? ಡೆರಿವೇಟಿವ್ ಇದು. ಸರಿ ಆಯ್ತಾ? ವಾಟ್ ಈಸ್ dy by dx? Rate of change of y with respect to x. ಅಥವಾ Derivative. ಒಂದ್ ರೀತಿ ಆಯ್ತು, ಡೆರಿವೇಟಿವ್ ಅಂತ ಹೇಳ್ತೀವಿ. ಯಾವ್ದು ಡೆರಿವೇಟಿವ್ ಅಂದ್ರೆ ಡೆರಿವೇಟಿವ್ ಆಫ್ y ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ. ನೋಡ್ಕೊಂಡ್ರಿ ಎಲ್ಲ, ನಾವು ನೆರೆದು ಮಾಡೋಕ್ಕಿಂತ ಮುಂಚೆ ನೋಡಿ dy by dx ಅಂತ ಇದೆಯಲ್ಲ, ಅದರಲ್ಲಿ ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಅಂತ ನಾವು ಹೊರಗೆ ತಕೊಂಡ್ಬಿಟ್ರೆ ಅದನ್ನ ಪಾಯಿಂಟ್ ವೈಸ್ ಬರ್ಕಂತ ಹೋಗ್ರಿ. ನೋಡಿ ಡಿ ಬೈ ಡಿ ಎಕ್ಸ್ ನು ಏನಂತ ಕರೀತಾರೆ ಅಂತ ಹೇಳಿದ್ವಿ ನಾವು ಅಂದ್ರೆ, ಡಿ ಬೈ ಡಿ ಎಕ್ಸ್ ಇಸ್ ಕಾಲ್ಡ್ ಡಿಫರೆನ್ಷಿಯಲ್ ಆಪರೇಟರ್. ಇದು ಕೂಡ ನಾವು ನೆನಪಿರ್ಬೇಕೀಗ. ಡಿ ಬೈ ಡಿ ಎಕ್ಸ್ ಅನ್ನ ನಾವು ವೈ ಮೇಲೆ ಅಪ್ಲೈ ಮಾಡಿದೀವಿ. ಈ ಡಿ ಬೈ ಡಿ ಎಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರಿತೀವಿ. ಸರಿ ಆಯ್ತಾ?
ಧನುಶ್ರೀ ಇದ್ದಾರಾ? ಎಸ್ ಸರ್. ಓಕೆ, ಡಿ ಬೈ ಡಿ ಎಕ್ಸ್ ಏನಂತ ಕರೀತಾರೆ? Differential operators. ಓಕೆ, ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರೀತಾರೆ. ನೋಡಿ ಈಗ ಹಾಗಾದ್ರೆ ಗೊತ್ತಾಯ್ತು. ಇವಾಗ ನೋಡಿ ಡೆಫಿನಿಷನ್ ನೋಟ್ ಮಾಡ್ಕೋಬೇಕು. ಮತ್ತೆ ನಾನು ಎರೇಸ್ ಮಾಡಿಲ್ಲ, ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ನೊಂದ್ಸರಿ. ವೆರಿ ಇಂಪಾರ್ಟೆಂಟ್ ಇದು. ಈಗ ಇದನ್ನೇ ನಮಗೆ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ತೋರಿಸ್ತೇನೆ ಸ್ಕ್ರೀನ್ ಮೇಲೆ. ಈಗ ಬರ್ದಿದ್ದೀನಿ ಆಲ್ರೆಡಿ, ಡಿ ವೈ ಬೈ ಡಿ ನೆನ್ಪಿಟ್ಕೋಬೇಕು. ಇಲ್ಲಿ ಡೆಲ್ಟಾ ಎಕ್ಸ್ ಅಂತ ನೊಟೇಷನ್ ಯೂಸ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ನೋಡಿ ಡೆಲ್ಟಾ ಎಕ್ಸ್ ನೇ ಮಾಡ್ಬೇಕು ಅಂತೇನಿಲ್ಲ. ಈ ಡೆಲ್ಟಾ ಎಕ್ಸ್ ನಮಗೆ ಏನಂದ್ರೆ ಚೇಂಜ್, ಇದು ಚೇಂಜ್ ಇನ್ ದ ವೇರಿಯಬಲ್ ಅಂತ ಹೇಳ್ತಾರೆ. ಅಂದ್ರೆ ಸ್ಮಾಲ್ ಚೇಂಜ್. ಇದಕ್ಕೆ ಡೆಲ್ಟಾ ಎಕ್ಸ್ ಬದಲು ನಾವು ಏನ್ ನೊಟೇಷನ್ ಯೂಸ್ ಮಾಡಬಹುದು ಅಂತ ಹೇಳಿದ್ವಿ ಅಂದ್ರೆ ಎಚ್ ಅಂತ ಒಂದ್ ಲೆಟರ್ ಯೂಸ್ ಮಾಡಿದ್ವಿ, ಹೌದಾ? ಸ್ಮಾಲ್ ಲೆಟರ್ ಎಚ್ ಯೂಸ್ ಮಾಡಿದ್ವಿ ನೋಡಿ. ಕರೆಕ್ಟ್ ಇದೆಯಾ? ಸ್ಮಾಲ್ ಲೆಟರ್ ಎಚ್. ಓಕೆ, ನೋಡಿ ಈಗ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದ್ನಲ್ಲ, ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಡೆರಿವೇಟಿವ್. ಇದಕ್ಕೆ ಇನ್ನೊಂದಿದೆ ನೊಟೇಷನ್, ಡಿ ವೈ ಬೈ ಡಿ ಎಕ್ಸ್ ಅಂತಾನು ಕರಿಬಹುದು. ಅಥವಾ ನಮ್ಮ ಹತ್ರ ಫಂಕ್ಷನ್ ವೈ ಇತ್ತಲ್ವಾ, ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ಮ್ ನಲ್ಲಿ ಇತ್ತು, ಅದನ್ನ ವೈ ಒನ್ ಅಂತಾನು ಕರೀತಾರೆ. ವೈ ಒನ್ ಅಂದ್ರೂ ಒಂದೇ, ಡಿ ವೈ ಬೈ ಡಿ ಎಕ್ಸ್ ಅಂದ್ರೂ ಒಂದೇ ನೆನ್ಪಿಟ್ಕೊಳ್ಳಿ. ಅಥವಾ ಎಫ್ ಡ್ಯಾಶ್ ಎಕ್ಸ್ ಅಂತ ಬರೆದ್ರು ಕೂಡ ಡೆರಿವೇಟಿವ್ ಅಂತಾನೆ ಅರ್ಥ. ಅಥವಾ ವೈ ಡ್ಯಾಶ್ ಅಂತ ಬರೆದ್ರು ಡೆರಿವೇಟಿವ್. ನೋಡಿ ಇವೆಲ್ಲ ಸಿಂಬಲ್ ಸೇಮ್ ಇವು. ಇವೆಲ್ಲವೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇವೆಲ್ಲವೂ ಕೂಡ ಡೆರಿವೇಟಿವ್ಸ್. ಸೊ ನೀವು ಯಾವ ನೊಟೇಷನ್ ಬೇಕಾದ್ರೂ ಬರೀಬಹುದು. ಡಿ ವೈ ಬೈ ಡಿ ಎಕ್ಸ್ ಅರು ಬರೀರಿ, ವೈ ಒನ್ ಅಂತನಾರು ಬರೀರಿ, ಇಲ್ಲ ಎಫ್ ಡ್ಯಾಶ್ ಎಕ್ಸ್ ಅಂತ ಬರೀರಿ, ಇಲ್ಲ ವೈ ಡ್ಯಾಶ್ ಅಂತನಾರು ಬರೀರಿ. ಇವೆಲ್ಲವೂ ಕೂಡ ರೆಪ್ರೆಸೆಂಟ್ ಮಾಡೋದು ಡೆರಿವೇಟಿವ್ನೇ. ಅರ್ಥ ಆಯ್ತಾ? ಓಕೆ, ಡಿಫರೆನ್ಷಿಯಲ್ ಆಫ್ ಡಿ ಬೈ ಡಿ ಎಕ್ಸ್ ಅಂದ್ರೆ ಏನು? ಡಿಫರೆನ್ಷಿಯಲ್ ಆಪರೇಟರ್. ನೋಡಿ ಇಷ್ಟು ನಾನು ಇಲ್ಲಿ ಹಿಂಗೆ ಇಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಮತ್ತೆ ನೆಸೆಸರಿ ಇದ್ರೆ ನಾನು ತಗೊಳ್ಬಹುದು. ನೋಡಿ ಈಗ ಎಕ್ಸ್ಪ್ರೆಷನ್ ನೋಡ್ಕೊಳ್ರಿ ಇನ್ನೊಂದ್ಸರಿ. ನಿಮ್ ನೋಟ್ಬುಕ್ ಅಲ್ಲಿ ಬರ್ದೀರಾ? ಬರೀಬೇಕು ನೋಡಿ, ಪಾಯಿಂಟ್ ವೈಸ್ ಹಾಕೊಂತ ಬರೀರಿ. ಗೊತ್ತಿದೆ ನಿಮ್ಗೆ ಇದೆಲ್ಲ, ನಾವು ರೀಕಾಲ್ ಮಾಡ್ತಾ ಇದೀನಿ. ಮೈನ್ ಪಾಯಿಂಟ್ ಏನಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ ಎಕ್ಸ್ಪ್ರೆಷನ್ ನೋಡ್ಕೊಳ್ರಿ. ಈಗ ಸ್ಕ್ರೀನ್ ಮೇಲೆ ಇದೆಯಲ್ಲ, ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಡೆಲ್ಟಾ ಎಕ್ಸ್ ಅಂತ ಇದೆಯಲ್ಲ. ನೋಡಿ ಇಲ್ಲಿ ನಾನು ಹೇಳಿದೆ ಆಲ್ರೆಡಿ, ರೌಂಡ್ ಮಾಡಿದೀನಿ. ಈ ಡೆಲ್ಟಾ ಎಕ್ಸ್ ಬದಲು ನಾವು ನೊಟೇಷನ್ ಏನಾದ್ರು ಚೇಂಜ್ ಮಾಡಿದ್ವಿ ಅಂತಂದ್ರೆ ಸೊ ನಾವು ಕ್ಯಾನ್ ಯೂಸ್, ಓಕೆನಾ? ಡೆಲ್ಟಾ ಎಕ್ಸ್ ಬದಲು ನಾವು ಎಚ್ ಅಂತ ಯೂಸ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ ಏನಾಗುತ್ತೆ ಅವಾಗ ಇನ್ನೊಂದ್ಸರಿ ನೋಡ್ಬಿಡೋಣ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಎಕ್ಸ್ಪ್ರೆಷನ್ ಬರೀರಿ, ಲಿಮಿಟ್ ಆಫ್ ಎಚ್ ಟೆಂಡ್ಸ್ ಟು ಝೀರೋನಾ, ಎಫ್ ಆಫ್ ಏನಾಗಬೇಕದು ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಾಗಬೇಕು? ಡೆಲ್ಟಾ ಎಕ್ಸ್ ಬದಲು ಏನ್ ಬರೀಬೇಕು ಹೇಳಿ? ಎಚ್ ಬರೀಬೇಕು. ಸರಿನಾ? ಸೇಮ್, ಇದು ಕೂಡ ಸೇಮ್, ಇವೆಲ್ಲವೂ ಒಂದೇ ಇವು. ಯಾಕಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಯಾವ್ದು ಇರ್ತಲ್ಲ, ನೀವು ಪ್ರಾಬ್ಲಮ್ಗಳು ಯಾವ್ದಾರು ಯೂಸ್ ಮಾಡ್ಕೊಳ್ಳಿ. ನೋಡಿ ಲಿಮಿಟ್, ನಾನು ಡೆಲ್ಟಾ ಏನು ಚೇಂಜ್ ಮಾಡಿಲ್ಲ. ಡೆಲ್ಟಾ ಎಕ್ಸ್ ಬದಲು ನಾನು ಏನ್ ಯೂಸ್ ಮಾಡಿದ್ದೀನಿ ಲೆಟರ್? ಐ ಹ್ಯಾವ್ ಯೂಸ್ಡ್ ಎಚ್. ಇನ್ಕ್ರಿಮೆಂಟ್ ಶೋ ಮಾಡೋದಕ್ಕೆ ಎಚ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸರಿನಾ? ಓಕೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಡೆರಿವೇಟಿವ್ ಅಂತ ಹೇಳಿದೆ ನಾನು, ಡಿ ವೈ ಬೈ ಡಿ ಎಕ್ಸ್ ನ ಡೆರಿವೇಟಿವ್ ಅಂತ ಹೇಳಿದೆ. ಈಗ ನೋಡಿ ಸಪೋಸ್ ಹೆಡಿಂಗ್ ಬರಬೇಕು, ವಾಟ್ ಈಸ್ ದ ಡೆರಿವೇಟಿವ್ ಅಟ್ ಸಮ್ ಪಾಯಿಂಟ್? ಯಾವ್ದೋ ಒಂದು ಪಾಯಿಂಟ್ ತಗೊಂತೀನಿ, ಎಕ್ಸ್ ಇಸ್ ಈಕ್ವಲ್ ಟು ಎ. ಈಗ ಕಂಟಿನ್ಯೂಟಿ ಅಟ್ ದ ಪಾಯಿಂಟ್ ಅಂತ ಡಿಸ್ಕಸ್ ಮಾಡ್ತೀವಿ ನಾವು. ಹಂಗೆ ಡೆರಿವೇಟಿವ್ ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಅದನ್ನ ಹಿಂಗ್ ಬರಿತೀವಿ, ಡೆರಿವೇಟಿವ್ ಅಟ್ ಸಮ್ ಪಾಯಿಂಟ್. ನಾವು ಯಾವ ಪಾಯಿಂಟ್ ತಗೊಂಡಿರ್ತೀವಿ, ಈಗ ಯಾವ ಪಾಯಿಂಟ್ ಅದು? ಎಕ್ಸ್ ಇಸ್ ಈಕ್ವಲ್ ಟು ಎ ಅನ್ಕೊಳ್ಳಿ ಸಪೋಸ್. ಸೊ ಈ ಪಾಯಿಂಟ್ ಅಲ್ಲಿ ಡೆರಿವೇಟಿವ್ ಏನಾಗುತ್ತೆ? ಅದನ್ನ ಡೆರಿವೇಟಿವ್ ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳ್ತಾರೆ. ಈಗ ಇದನ್ನ ಹೆಂಗ್ ಬರೀಬೇಕಂದ್ರೆ ಅದೇ ಎಕ್ಸ್ಪ್ರೆಷನ್ ಬರೀತೀನಿ ನೋಡ್ರಿ, ಸೇಮ್. ಎಲ್ಲೇ ಎಕ್ಸ್ ಇದೆಯಲ್ಲ ಅಲ್ಲಿ ಏನ್ ರಿಪ್ಲೇಸ್ ಮಾಡ್ಬೇಕು? ನಾವು ಯಾವ ಪಾಯಿಂಟ್ ಅಲ್ಲಿ ಇಂಟ್ರೆಸ್ಟೆಡ್ ಇದೀನಿ ಅಂದ್ರೆ ಎ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ರೀಪ್ಲೇಸ್ ಎಕ್ಸ್ ಬೈ ಎ ಇಲ್ಲಿ ನೋಡಿ ಈ ಎಕ್ಸ್ಪ್ರೆಷನ್ ಅಲ್ಲಿ. ಅವಾಗ ಇದು ಏನಾಗುತ್ತೆ? ಇದು ಬರೆಯೋಣ ಈಗ, ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಡೆರಿವೇಟಿವ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಏನಾಗಬೇಕು? ಲಿಮಿಟ್ ಎಚ್ ಟೆಂಡ್ಸ್ ಟು ಝೀರೋ. ಕರೆಕ್ಟಾ? ಎಫ್ ಆಫ್, ಓಕೆ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಮ್ ಪಾಯಿಂಟ್, ಯಾವ್ದೋ ಒಂದು ಬಿಂದುವಿನಲ್ಲಿ ನನಗೆ ಡೆರಿವೇಟಿವ್ ಕಂಡುಹಿಡಿಬೇಕಂದ್ರೆ ಎ ರಿಪ್ಲೇಸ್ ಮಾಡಿ, ಎಫ್ ಆಫ್ ಎ ಪ್ಲಸ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್. ನೋಡಿ ಇದು ಈಗ ಏನೈತಲ್ಲ ಎಕ್ಸ್ಪ್ರೆಷನ್, ಇದು
ಡೆರಿವೇಟಿವ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅದನ್ನ dy/dx ಲೆಫ್ಟ್ ಹ್ಯಾಂಡ್ ಸೈಡ್ ಗಮನಿಸ್ರಿ ಅಟ್ x = a ಅಂತ ಬರ್ದೀನಿ ಡೆರಿವೇಟಿವ್. ಅರ್ಥ ಆಯ್ತಾ? Yes, sir. ಸೊ ಯು ವಾಂಟ್ ಟು ಫೈಂಡ್ ದ ಡೆರಿವೇಟಿವ್ ಅಟ್ ಎ ಪಾಯಿಂಟ್. ಸೊ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡಬಹುದು. f of a plus h minus f of a divided by h as limit of h tends to 0 ಅಂತ ಹೇಳ್ತೀವಿ. ಸರಿ ಇದೆಯಾ? ಗೊತ್ತಾಯ್ತಾ? Yes, sir. ನೋಡಿ ನಿನ್ನೆ ಕ್ಲಾಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂತಂದ್ರೆ ರೂಲ್ಸ್ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇರಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಇರಬೇಕು. ದೆನ್ ಓನ್ಲಿ ವಿಚ್ ದಟ್ ಲಿಮಿಟ್ ಎಕ್ಸಿಸ್ಟ್. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಈಕ್ವಲ್ ಇರಬೇಕು, ಅವಾಗ ಮಾತ್ರ ಲಿಮಿಟ್ ಬರುತ್ತೆ. ನಾನೀಗ ಮಾತಾಡ್ತಿರೋದೇನು ಡೆರಿವೇಟಿವ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಈ ಎಕ್ಸ್ಪ್ರೆಷನ್ ಬಂತಲ್ಲ, ಇದೇನಿದು ಡೆರಿವೇಟಿವ್ ಅಟ್ ಸಮ್ ಪಾಯಿಂಟ್ ಇದೆ x = a. ಕರೆಕ್ಟಾ? ನೋಡಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇದೇ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ವಿ ನಾವು. ಸೊ ಈಗ ಏನಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋಸ್ a ಪ್ಲಸ್ h, ನೋಡಿ ಇಲ್ಲಿ ಈ a ಪ್ಲಸ್ h ಇದೆಯಲ್ಲ, ಇದ್ರ ಪ್ಲೇಸ್ ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, x ತಗೊಂತೀನಿ, ಅದನ್ನ ಪುಟ್ a ಪ್ಲಸ್ h = x. ಅವಾಗ ಈ ಎಕ್ಸ್ಪ್ರೆಷನ್ ಏನಾಯ್ತು ನೋಡಿ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ಇದೆ dy/dx ಇರೋದು. ಸೊ ರೈಟ್ ಹ್ಯಾಂಡ್ ಸೈಡ್ ಏನಾಯ್ತು ನೋಡೋಣ, ಲಿಮಿಟ್ ಆಫ್, ಓಕೆನಾ? ಹಿಂದಕ್ಕೆ ಹೋಗೋಣ. ನೋಡಿ a ಪ್ಲಸ್ h ಅಂದ್ರೆ ಏನಾಗಬೇಕದು? x ಆಗ್ಬೇಕಾ? ಈಗ ಅಲ್ಲಿಗೆ f of x ಆಯ್ತಾ, ಅದು ಮೈನಸ್, ಕರೆಕ್ಟಾ? Yes, sir. F of a. ಮೈನಸ್ ನೋಡಿ ಮೈನಸ್ f of a, ನೆಕ್ಸ್ಟ್ ಟರ್ಮ್ ಇರೋದು f of a ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಏನಿತ್ತು ಹಿಂದಿನ ಎಕ್ಸ್ಪ್ರೆಷನ್ ಅಲ್ಲಿ ನೋಡಿ, ಡಿನಾಮಿನೇಟರ್ ಅಲ್ಲಿ ಏನಿತ್ತು? H, sir. h ಇದೆ. ಸೊ h ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ h ಗೆ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಇಲ್ಲಿ ನೋಡಿ h ಅಂತಂದ್ರೆ x ಮೈನಸ್ a ತಾನೇ ಬರೋದು. ಇಲ್ಲಿ ನೋಡಿ h ಗೆ ಸಾಲ್ವ್ ಮಾಡಿದ್ರೆ x ಮೈನಸ್ ಏನ್ ಬರೀಬೋದು? x ಮೈನಸ್ a. ಓಕೆನಾ? ಸರಿನಾ? ಈಗ ನೋಡಿ ಲಿಮಿಟ್ ಅಂಗ್ಳಾಗ ಏನ್ ಬರೀಬೇಕು ನಾನು ಇನ್ನೇನು ಬರ್ದಿಲ್ಲ. ಇಲ್ಲಿ ಏನಿತ್ತು ನೋಡಂತದ್ರಿ, h ಏನ್ ನೋಡ್ತಾ ಇದ್ರು ಮಾಡ್ರಿ ಅನ್ಸುತ್ತೆ ನೋಡ್ರಿ, a ಪ್ಲಸ್ h ಏನ್ ಬರ್ತೀವಿ ನಾವು? ಪುಟ್ x = a ಪ್ಲಸ್ h ಅಲ್ವಾ ಹಾಕಿರೋದು. ನೋಡಿ x = a ಪ್ಲಸ್ h ಹಾಕಿರ್ತಾನೆ. h tends to 0 ಇದೆ ನೋಡಿ, tends to 0. h ಅಂದ್ರೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ, h tends to 0 ಅಂದ್ರೆ ಇಲ್ಲಿ 0 ಆಯ್ತು ಇದು. ಸೊ 0 ಆಗೋ ಪ್ಲಸ್ a, ಅಲ್ಲಿಗೆ x ಏನಾಗ್ತದೆ? a ಆಗುತ್ತೆ. ಸೊ h 0 ಕಡೆ ಹೋದ್ರೆ x ಯಾವ್ದ್ರ ಕಡೆ ಬರ್ಬೇಕು? a ಕಡೆ ಬರ್ಬೇಕು. ಅಂದ್ರೆ ಇದು ಚೇಂಜ್ ಆಗ್ಬೇಕು. ಈಗ x tends, ಸರಿನಾ? ಈಗ ಲಿಮಿಟ್ ಬರೀತೀನಿ ನೋಡಿ. ಸೊ ಲಿಮಿಟ್ ಏನಾಯ್ತು? ಬದಲಾವಣೆ ಆಯ್ತು ನಮಗೆ. ಇದು x tends to a. ನೋಡಿ ಈಗ ಎಕ್ಸ್ಪ್ರೆಷನ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಡೆರಿವೇಟಿವ್ ಅಂತಂದ್ರೆ ನಾವೇನ್ ಇಷ್ಟ ತನಕ ನಾವು ಹೇಳಿದ್ವಲ್ಲ, ಎಲ್ಲ ಎಕ್ಸ್ಪ್ರೆಷನ್ಸ್ ಸೇಮ್ ಇವು. ಸೊ ಡೆರಿವೇಟಿವ್ ಅಟ್ ಎ ಪಾಯಿಂಟ್ x = ಯಾವುದು? a is denoted by ಲಿಮಿಟ್ ಆಫ್ ಏನಂತ ಇದೆ ಎಕ್ಸ್ಪ್ರೆಷನ್? f of x minus f of a divided by x minus a as x tends to a ಅಂತ ಹೇಳ್ತೀವಿ. ಸೊ ಈ ಲಿಮಿಟ್ ಬಂದ್ರೆ ಅಂತ ಹೇಳ್ತಾ ಇದೀವಿ. ಬಲಗಡೆ ಇರ್ತಕ್ಕಂಥ ಲಿಮಿಟ್ ಎಕ್ಸಿಸ್ಟ್ ಆದರೆ we say that function is differentiable. ಅರ್ಥ ಆಯ್ತಾ? Yes, sir. ಸ್ಕ್ರೀನ್ ಮೇಲೆ ಎಕ್ಸ್ಪ್ರೆಷನ್ ಗಮನಿಸ್ಬೇಕು. ಇನ್ನೊಂದ್ಸರಿ ನೋಡ್ರಿ, ಬೋರ್ಡ್ ನೀವು ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ, ಈ ಎಕ್ಸ್ಪ್ರೆಷನ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಬಂದ್ರೆ ಮಾತ್ರ ನಮಗೆ ಏನಾಗ್ತದೆ? ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗುತ್ತೆ. ಅವಾಗ ಮಾತ್ರ ನಾವು ಡಿಫ್ರೆನ್ಷಿಯಬಲ್ ಅಂತ ಹೇಳೋದು. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲ, ಈಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಾರೆ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಏನು ನೋಡಿ, ಇದನ್ನ ಎಕ್ಸ್ಪ್ರೆಷನ್ ಇಲ್ಲೇ ಇರ್ತದೆ, ಎಲ್ಲೂ ಹೋಗಿಲ್ಲ, ಅದು ಇಲ್ಲೇ ಐತೆ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಅರ್ಥ ಏನಂದ್ರೆ ನೋಡ್ರಿ, ದಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ of the function y = f of x is denoted by the symbol. So left hand derivative ಗೆ ಎಲ್ಲ ಯೂಸ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ f dash ಆ ಪಾಯಿಂಟ್ ಯಾವುದು? a. ಹೌದಾ? ನೋಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಎಲ್ಲ f dash ಅಂತ ಡಿನೋಟ್ ಮಾಡ್ತೀವಿ. ಅಂಡ್ ಸೊ ಅದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರೆ,
ಬರುತ್ತೆ ನೋಡಿ. ಎಲ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಫ್ ಡ್ಯಾಶ್ ಎ ಇಸ್ ಈಕ್ವಲ್ ಟು ಬಲಗಡೆ ಏನಿತ್ತು ನಮಗೆ ನಾನು ಮಾತಾಡ್ತಿರೋದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಬಗ್ಗೆ ಮಾತಾಡ್ತೀನಿ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಮೇಲೆ ಚಿಹ್ನೆ ಏನ್ ಬರ್ಬೇಕು? ಮೈನಸ್ ಬರ್ಬೇಕು. ಕರೆಕ್ಟಾ? ಸರಿ ಇದೆಯಾ? Yes, sir. ನೋಡಿ ಈಗ ಬರ್ದಿದ್ ನಾನು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇದು. ಇನ್ನೊಂದ್ ಸರಿ ನೋಡ್ಕೊಡ್ರಿ ಇಲ್ಲಿಂದ. ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಇಸ್ ಡಿನೋಟೆಡ್ ಬೈ ಎಲ್. ಎಫ್ ಡ್ಯಾಶ್ ಎ ಅಂದ್ರೆ ಡೆರಿವೇಟಿವ್. ಸೊ ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ ಹಿಂಗೆ ಎಲ್ ಈ ತರ ನೋಡಿ. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಇದು ಇರಬೇಕು ಒಂದ್ ಪಾಯಿಂಟ್. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಶುಡ್ ಎಕ್ಸಿಸ್ಟ್ ಅಂದ್ರೆ ಹಿಂಗೆ ಈ ಎಕ್ಸ್ಪ್ರೆಷನ್ ಇರಬೇಕು. ಸೊ ಬಲಗಡೆ ಇರ್ತಕ್ಕಂಥ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಇದನ್ನು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಾರೆ. ಸರಿ ಆಯ್ತಾ? ನೆಕ್ಸ್ಟ್ ರೈಟ್ ಹ್ಯಾಂಡ್ ಡೆರಿವೇಟಿವ್. ಬರೀತಾ ಇದ್ದೀರಾ? Yes, sir. Yes, sir. ನೋಡಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆರ್ ಎಚ್ ಡಿ ಅಂತ ಬರಬೇಕು. ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ y is equal to f of x is denoted as r ಅಂತ ಬರೆಯೋಣ. ಈಗ r ಅಂದ್ರೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಎಫ್ ಡ್ಯಾಶ್ ಎ ಅಂಡ್ ಕಡ್ರಾ? Yes, sir. ನೋಡಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಬರೀತೀನಿ ನಾನೀಗ. ಆಗ್ಲೇ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಬರ್ದಿದ್ದೆ. ಹಾಗಾದ್ರೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಇನ್ ಬರೀಬೇಕು. ರೈಟ್ ಹ್ಯಾಂಡ್ ಡೆರಿವೇಟಿವ್ ಆರ್ ಎಫ್ ಡ್ಯಾಶ್ ಎ ಇಸ್ ಈಕ್ವಲ್ ಟು ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಈಗ ನಾನು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಪ್ಲಸ್ ಮಾರ್ಕ್ಸ್ ತೋರಿಸ್ತೀವಿ ಎ ಮೇಲೆ. ಅದೇ ಏನ್ ಬರೀಬೇಕಾಗ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ನೋಡಿ ಇದು ಒಂದು ರೈಟ್ ಹ್ಯಾಂಡ್ ಡೆರಿವೇಟಿವ್. ಗೊತ್ತಾಯ್ತಾ? Yes, sir. ಗೊತ್ತಾಯ್ತಾ? Yes, sir. ನೋಡ್ಕೊಳ್ರಿ ಒಂದ್ಸರಿ ಇನ್ನೊಂದ್ಸರಿ. ಇದು ನೋಡ್ರಿ ಇಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಬರ್ತಿರೋದು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಬೈ ಎಕ್ಸ್ ಮೈನಸ್ ಎಕ್ಸ್ಟೆನ್ಸ್ ಟು ಎ ಅನ್ನೋದು ಪಾಯಿಂಟ್ ಯಾವ್ದೋ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ನಮ್ಗೆ. ಇದು ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ ಇವೆರಡು ಏನಾಗಿರ್ಬೇಕು ನೋಡ್ರಿ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಶುಡ್ ಬಿ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಗಿರ್ಬೇಕು. ದೆನ್ ವಿ ಸೇ ದಟ್ ನೋಡಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಗಿದ್ರೆ ದೆನ್ ವಿ ಸೇ ದಟ್ the function y equals f of x is differentiable. ಏನ್ ಬರ್ದ್ರಿ? the function y equals f of x is differentiable. ಬರ್ದ್ರಾ? differentiable. ಸರಿ ಆಯ್ತಾ? Yes, sir. ಓಕೆ ಗೊತ್ತಾಯ್ತಾ? ಡಿಫರೆನ್ಸಿಯಬಲ್. ಹಾಗಾದ್ರೆ ನೋಡ್ರಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದೀನಿ. ಲಾಸ್ಟ್ ಮುಗೀತು. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಹೌದಾ? ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನ್ ಬರ್ದಿದ್ರಿ ನೀವು ಹೇಳ್ರಿ ಹಂಗೆ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನ್ ಬರ್ದಿದ್ವಿ? ಇಲ್ಲೇ ಬರ್ದು ಬಿಡ್ತೀನಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಏನ್ ಬರ್ದಿದ್ವಿ? ಎ ಪ್ಲಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟ್ ಇದು ನೋಡ್ರಿ. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ ಎರಡು ಈಕ್ವಲ್ ಇದ್ರೆ ಫಂಕ್ಷನ್ ಏನಂತ ಕರೀತಾರೆ? ಇಟ್ ಈಸ್ ಸೆಟ್ ಟು ಬಿ ಡಿಫರೆನ್ಸಿಯಬಲ್ ಫಂಕ್ಷನ್. ಅರ್ಥ ಆಯ್ತಾ? ಡಿಫರೆನ್ಸಿಯಬಲ್ ಫಂಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? Yes, sir. Yes, sir. The process of finding the derivative is called differentiation. The process of finding the derivative is called differentiation. ನೋಡಿ ಇಷ್ಟು ಅಂಡರ್ಲೈನ್ ಮಾಡ್ಕೊಡ್ರಿ.
ಸೊ ಕೊಟ್ಟಿರ್ತಕ್ಕಂತ ಫಂಕ್ಷನ್ನಿನ ಡೆರಿವೇಟಿವ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಅದೇ dy by dx ಅಂತ ಹೇಳಿದ್ನಲ್ಲ, ಡೆರಿವೇಟಿವ್ ಅನ್ನ ಕಂಡುಹಿಡಿತಕ್ಕಂತ ಮೆಥಡ್ ಅಥವಾ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಡಿಫ್ರೆನ್ಶಿಯೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಅಂತಂದ್ರೆ ಏನಾಗಾದ್ರೆ ಡಿಫ್ರೆನ್ಶಿಯೇಷನ್ ಅಂತಂದ್ರೆ ಫಂಕ್ಷನ್ಸ್ ಇರ್ತದೆ ನಮ್ಮ ಹತ್ರ, ಆ ಫಂಕ್ಷನ್ಸ್ ಗಳು ಡಿಫ್ರೆನ್ಶಿಯೇಬಲ್ ಆಗಿರ್ತವೆ. ಡಿಫ್ರೆನ್ಶಿಯೇಬಲ್ ಆಗಿದ್ರೆ ಆ ಫಂಕ್ಷನ್ಸ್ ಗಳ ಡೆರಿವೇಟಿವ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಂತ ಹೋಗು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಡಿಫರೆನ್ಶಿಯೇಷನ್ ಅಂತ ಕರೀತಾರೆ. ಆಯ್ತಾ? ಸರಿ ಇದೆಯಾ? ಎಲ್ಲ ಆಯ್ತಾ? ಕ್ಲಿಯರ್ ಮಾಡ್ತೀನಿ. ಸ್ವಲ್ಪ ಇನ್ನೊಂದ್ಸರಿ ನೋಡ್ಕೋಬೇಕು. ನಿಮ್ಮ ಹತ್ರ ಎಕ್ಸ್ಪ್ರೆಷನ್ಸ್ ಏನಿದೆ ನೋಡ್ರಿ. ಬಹಳ ಎಕ್ಸ್ಪ್ರೆಷನ್ ಬಂದು ಅನ್ಕೋಬೇಡ್ರಿ, ಒಂದೇ ಎಕ್ಸ್ಪ್ರೆಷನ್ ಇರೋದು. ಇದೆಲ್ಲ ಫಸ್ಟ್ PUC. ನಾನು ಇಷ್ಟು ತನಕ ಹೇಳಿದ್ದೆಲ್ಲ ಫಸ್ಟ್ PUC. ಅರ್ಥ ಆಯ್ತಾ? ಒಂದ್ ಸೆಕೆಂಡ್ ನಾನು ಸ್ಕ್ರೀನ್ ಬಂದಿದ್ದೀನಿ ಈಗ. ಇಲ್ಲ ಇಷ್ಟು ತನಕ ಡಿಸ್ಕಸ್ ಮಾಡಿದ್ದೆಲ್ಲ ಫಸ್ಟ್ PUC ಇದು. ವರುಣ್ ಕುಮಾರ್ ಎಲ್ಲ ಬರ್ಕೊಂಡೆ ಎಕ್ಸ್ಪ್ರೆಷನ್ಸ್? ಬರ್ಕೊಂಡೆ. dy by dx ಏನಂತ ಕರೀತಾರೆ? dy by dx ನ ಡೆರಿವೇಟಿವ್ ಅಲ್ಲ, ತಪ್ಪು. ನೀನು ಕೇಳ್ತಾ ಇಲ್ಲ ಪಾಠ ಸರಿಯಾಗಿ. dy by dx ನ ಡೆರಿವೇಟಿವ್ ಅಂತ ಕರೆಯಲ್ಲ. ಡಿಫರೆನ್ಷಿಯಲ್ ಆಪರೇಷನ್, ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರೀತಾರೆ. ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರೀತಾರೆ. dy by dx ನ ಡೆರಿವೇಟಿವ್ ಅಂತ ಕರೀತಾರೆ. y ಏನಂತ ಕರೀತಾರೆ? ವರುಣ್ ಕುಮಾರ್, y ಏನಂತ ಕರೀತಾರೆ? x ಏನಂತ ಕರೀತಾರೆ? ಇಂಡಿಪೆಂಡೆಂಟ್ ವೇರಿಯಬಲ್, ಡಿಪೆಂಡೆಂಟ್. ಯಾವುದು ಇಂಡಿಪೆಂಡೆಂಟ್ ವೇರಿಯಬಲ್? x ಇಂಡಿಪೆಂಡೆಂಟ್ ವೇರಿಯಬಲ್. y ಡಿಪೆಂಡೆಂಟ್ ವೇರಿಯಬಲ್. ಡಿಪೆಂಡೆಂಟ್ ವೇರಿಯಬಲ್. ಮತ್ತೆ x ಮತ್ತೆ y ಎರಡು ಯಾವ ರಿಲೇಷನ್ ಇಂದ ಕನೆಕ್ಟ್ ಆಗಿರ್ತವೆ? ಹರಪ್ಪ ತಂಜುಮ್, x and y both are connected by which relation? Derivative. X and y are connected by which relation ಅಂತ ಕ್ವಶನ್ ಕೇಳಿದೆ. ಆನ್ಸರ್ ನಾನು ಹೇಳ್ತೀನಿ ನೋಡ್ರಿ. y is equal to f of x. ಮಧ್ಯಾಹ್ನ ಒಳ್ಳೆ ಟೈಮ್ ಆಗಿದೆ, 3:30 ಅಂತ ನಿದ್ದೆ ಮಾಡ್ತಿದ್ರೆ ಅನ್ಸುತ್ತೆ. y is equal to f of x ಅಂತಕ್ಕಂತ ಫಂಕ್ಷನ್ ಆಫ್ ಆನ್ ಆಗಿರುತ್ತೆ ತಾನೆ. y is equal to f of x ಅಂತ ಹೇಳ್ತೀವಿ ನಾವು. y ನ ನಾವು ಏನಂತ ಹೇಳ್ತೀವಿ? ರೇಂಜ್ ಅಂತ ಹೇಳ್ತೀವಿ. x ನ ಏನಂತ ಹೇಳ್ತೀವಿ? ಡೊಮೇನ್ ಅಂತ ಹೇಳ್ತೀವಿ. ಸೆಕೆಂಡ್ ಸೆಟ್ ನ ಕೋಡೊಮೇನ್ ಅಂತೀವಿ. ಕರೆಕ್ಟಾ? y is equal to f of x ಅಂತ ಇರ್ತದೆ ಫಂಕ್ಷನ್. ಆ ಫಂಕ್ಷನ್ ನ ಡೆರಿವೇಟಿವ್ ಕಂಡುಹಿಡಿಬೇಕಂದ್ರೆ ಈಗ ನಾನು ಎಕ್ಸ್ಪ್ರೆಷನ್ ಬರ್ಕೊಂಡ್ರಲ್ಲ ನೀವು, ಅದು ಓಕೆನಾ? ವರುಣ್ ಕುಮಾರ್, dy by dx is equal to ಎಕ್ಸ್ಪ್ರೆಷನ್ ಹೇಳು. ಬಲಗಡೆ ಏನು ಬರ್ಕೊಂಡಲ್ಲ, ಲಾಸ್ಟ್ ನಮ್ಗೆ ಒಂದು ಎಕ್ಸ್ಪ್ರೆಷನ್ ಬಂತಲ್ಲ. dy by dx is equal to what is the expression on the right hand side? f of a is equal to limit x tends to a plus f of x minus f of a by x minus a. ಲೆಫ್ಟ್ ಹ್ಯಾಂಡ್ ಸೈಡ್ ಏನು? ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಡೆರಿವೇಟಿವ್. ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಏನ್ ಬರ್ಕೊಂಡಿದೀನಿ? ಲೇಟೆಸ್ಟ್ ಜಾಯ್ನ್ ಆಗಿದೆಯಾ? ಆರ್ 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 ಆಫ್ ಆರ್ ಆರ್ ಆಫ್ ಎಫ್ ಡ್ಯಾಶ್ ಎ ರೈಟ್ ಹ್ಯಾಂಡ್ ಡೆರಿವೇಟಿವ್. ಎಲ್ ಆಫ್ ಎಫ್ ಡ್ಯಾಶ್ ಎ ಅಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಸೊ ದಟ್ ಈಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಇದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಎಕ್ಸ್ ಟೆಂಡ್ಸ್ ಟು ಎ ಪ್ಲಸ್ ಇದ್ರೆ ರೈಟ್ ಹ್ಯಾಂಡ್ ಡೆರಿವೇಟಿವ್. ಸರಿಯಾಗಿ ಕರೆಕ್ಷನ್ ಮಾಡ್ಕೊಳ್ರಿ. ಸರಿ ಇದೆಯಾ? ಓಕೆ. ಅರಾಫತ್ ಅಂಜುಮ್, Yes, sir. what is differentiation? What is differentiation? What is differentiation? What is? What is differentiation? What is Delta differentiation? y by delta x. ಇಲ್ಲ. The process of finding. The process of finding the derivative is called differentiation. ಕಥ ಮಾಡ್ಕೋಬೇಕು ಸರಿಯಾಗಿ ಏನ್ ಬರ್ದಿದ್ದೀರಿ ಅನ್ನೋದನ್ನ. ನಮ್ಮ ಹತ್ರ ಫಂಕ್ಷನ್ಸ್ ಇರ್ತವೆ ನೋಡ್ರಿ. ನಿನ್ನೆ ಕ್ಲಾಸ್ ಅಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ರಲ್ಲ ತಿಳ್ಕೊಳ್ರಿ. ನಿನ್ನೆ ಕ್ಲಾಸ್ ಅಲ್ಲಿ ನಾವು ಮಾಡಿರೋದು ಫಂಕ್ಷನ್ಸ್ ಕೊಟ್ಟಿದ್ವಿ. ನಾವು ಫಂಕ್ಷನ್ಸ್ ಗಳನ್ನ ಟೆಸ್ಟ್ ಮಾಡಿದ್ವಿ, ಅವು ಕಂಟಿನ್ಯೂಸ್ ಆಗಿದಾವ ಇಲ್ವಾ ಅಂತ. ಸೊ ಇವತ್ತು ಫಂಕ್ಷನ್ಸ್ ಕೊಡ್ತೀವಿ. ಈಗ ಆ ಫಂಕ್ಷನ್ಸ್ ಗಳನ್ನ ನೀವ್ ಏನ್ ಮಾಡ್ಬೇಕು? ಡಿಫರೆನ್ಷಿಯಬಲ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು. ಸೊ ನನಗೆ ಎರಡು ವರ್ಡ್ ಈಗ, ಕಂಟಿನ್ಯೂಟಿ
ಡಿಫರೆನ್ಸಿಬಿಲಿಟಿ. ಸರಿನಾ? ಎರಡಿದಾವೆ. ಸೊ ಈಗ ಕಂಟಿನ್ಯೂಟಿ ನಮ್ಗೆ ಆಲ್ರೆಡಿ ಗೊತ್ತು. ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಏನಾಗಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಆಗ್ಬೇಕಾ? ಈಗ ಡಿಫರೆನ್ಶಿಯಬಿಲಿಟಿ ಅಂತ ವರ್ಡ್ ಯೂಸ್ ಮಾಡ್ತಿರೋದು ಇವತ್ತಿನ ಕ್ಲಾಸ್ ನಾನು. ಡಿಫರೆನ್ಶಿಯಬಲ್ ಆಗ್ಬೇಕಂದ್ರೆ ರೂಲ್ಸ್ ಏನು? ಆ ಫಂಕ್ಷನ್ನಿನ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ದೆನ್ ಓನ್ಲಿ ವಿ ಸೇ ದಟ್ ದ ಫಂಕ್ಷನ್ ಇಸ್ ಡಿಫರೆನ್ಶಿಯಬಲ್ ಅಂತ ಹೇಳ್ತೀವಿ. ಈಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನೋ ಬಂದು ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನೋ ಬೇರೆ ಬಂದು ಈಕ್ವಲ್ ಆಗ್ಲಿಲ್ಲ ಅನ್ಕೊಳ್ರಿ, ಅವಾಗ ಫಂಕ್ಷನ್ ಏನಾಗುತ್ತೆ? ಡಿಫರೆನ್ಶಿಯಬಲ್ ಆಗಲ್ಲ. ಅರ್ಥ ಆಗ್ತಿದೆಯಾ? Yes, sir. ಅವಾಗ ನಾವು ಫಂಕ್ಷನ್ ನ ಡಿಫರೆನ್ಶಿಯಬಲ್ ಅಲ್ಲ ಅಂತೀವಿ, ನಾಟ್ ಡಿಫರೆನ್ಶಿಯಬಲ್ ಅಂತ ಹೇಳ್ತೀವಿ. ಸೊ ನಿನ್ನೆ ಮಾಡಿದ್ದಕ್ಕೂ ಇವತ್ತು ನಾವು ಎಕ್ಸಾಂಪಲ್ಸ್ ಇನ್ನು ಮಾಡಿಲ್ಲ ನಾವು. ನಿನ್ನೆ ನೀವೇನೇನ್ ಮಾಡಿದ್ರಲ್ಲ, ಕೆಲವು ಫಂಕ್ಷನ್ಸ್ ಎಲ್ಲ ಕಂಟಿನ್ಯೂಸ್ ಆಯ್ತು, ಕೆಲವು ಫಂಕ್ಷನ್ಸ್ ಕಂಟಿನ್ಯೂಸ್ ಆಗ್ಲಿಲ್ಲ. ಯಾಕಂದ್ರೆ ಏನಾಗಿರುತ್ತೆ? ಲಿಮಿಟ್ ಎಕ್ಸಿಸ್ಟ್ ಆಗಿರೋದಿಲ್ಲ, ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೇರೆ ಬೇರೆ ಬಂದಿರುತ್ತೆ. ಹಂಗಾಗಿ ನಾವು ಇವತ್ತು ಕೆಲವು ಫಂಕ್ಷನ್ಸ್ ಟೆಸ್ಟ್ ಮಾಡ್ತೀವಲ್ಲ, ಅವೆಲ್ಲ ಡಿಫರೆನ್ಸಿಬಿಲಿಟಿ ಮೇಲೆ ಮಾಡ್ತೀವಿ. ಸೊ ಡಿಫರೆನ್ಶಿಯೇಷನ್ ಅಂದ್ರೆ ಕೊಟ್ಟಿರ್ತಕ್ಕಂತ ಫಂಕ್ಷನ್ಸ್ ಗಳ ಡೆರಿವೇಟಿವ್ ಗಳನ್ನ ಫೈಂಡ್ ಔಟ್ ಮಾಡೋದೇ ಡಿಫರೆನ್ಶಿಯೇಷನ್. ಅಂದ್ರೆ ನಿಮ್ ಕೆಲಸ ಏನು? y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂತ ಫಂಕ್ಷನ್ ಕೊಟ್ರೆ ನೀವೇನ್ ಕಂಡುಹಿಡಿಬೇಕು? ಡಿವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಡೆರಿವೇಟಿವ್ ಕಂಡುಹಿಡಿರಿ ಅಂದ್ರೆ ಡಿವೈ ಬೈ ಡಿ ಎಕ್ಸ್ ಅಟ್ ಸಮ್ ಸ್ಪೆಸಿಫಿಕ್ ಪಾಯಿಂಟ್ ಕಂಡುಹಿಡಿಬೇಕು ಅಷ್ಟೇ. ಇದಕ್ಕಿಂತ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ವಿ ನಾವು ಫಸ್ಟ್ ಪಿ.ಯು.ಸಿ. ಸೊ ನೀವೆಲ್ಲ ಮರ್ತೋಗಿದ್ದೀರಿ. ಇರ್ಲಿ, ಅದಕ್ಕೆ ನಾನು ಇಷ್ಟು ತನಕ ರೀಕ್ಯಾಪ್ ಮಾಡಿದ್ದು. ನೋಡಿ, ಈಗ ನಾನು ಐ ವಿಲ್ ಗೋ ಬ್ಯಾಕ್ ಟು ದ ಸ್ಕ್ರೀನ್. ಓಕೆನಾ? ಸೊ ಈಗ ವೈಟ್ ಬೋರ್ಡ್ ಮೇಲೆ ನೋಡ್ರಿ, ಇದು ಮಾಡೋಣ. ಒಂದು ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಟ್ರೆ ಸೊ ಎಲ್ಲ ಬರ್ಕೊಂಡಿದ್ರಲ್ಲ ಪಾಯಿಂಟ್ಸ್. Yes, sir. ಒಂದು ಎಕ್ಸಾಂಪಲ್ ನೋಡಿ, ಹೇಳ. Yes, sir. ಡಿಸ್ಕಸ್ ದಿ differentiability of the function. Discuss the differentiability of the function y is equal to mod x. Discuss the differentiability of the function y is equal to mod x. Also check the continuity. What is your conclusion? ನೋಡಿ, ಇಷ್ಟ ತನಕ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನಿಮ್ಗೆ. ಈ ಕ್ವಶನ್ ಬರ್ಕೊಂಡಿದ್ದೀರಲ್ಲ, ಈ ಕ್ವಶನ್ ನೋಡ್ಕೊಡ್ರಿ. ಡಿಸ್ಕಸ್ ದ ಡಿಫರೆನ್ಸಿಬಿಲಿಟಿ ಆಫ್ ದ ಫಂಕ್ಷನ್ y is equal to mod x. ಆಲ್ಸೋ ಚೆಕ್ ದ ಕಂಟಿನ್ಯೂಟಿ. ಸೊ ಅದ್ರ ಕಂಟಿನ್ಯೂಟಿನ ಚೆಕ್ ಮಾಡ್ರಿ. ನಿನ್ನೆ ಮಾಡಿದ್ವಿ ನಾವು. ಇರ್ಲಿ, ಇನ್ನೊಂದ್ಸರಿ ನೋಡೋಣ. ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ವರುಣ್ ಕುಮಾರ್, ಕ್ವಶನ್ ಓದು. Discuss the differentiability of the function y is equal to mod x. Also check the continuity. What is your conclusion? ಓಕೆ, ನೋಡಿ, ಇವಾಗ ನೀವು ಫಸ್ಟ್ ಒಂದು ಕೆಲಸ ಮಾಡೋಣ ತಡೀರಿ. ಈಗ ಫಸ್ಟ್ ಕಂಟಿನ್ಯೂಟಿ ಚೆಕ್ ಮಾಡೋಣ. ಯಾಕಂದ್ರೆ ನಾವು ನಿನ್ನೆ ಆಲ್ರೆಡಿ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡಿ ಡಿಸ್ಕಸ್ ಮಾಡಿದೀವಿ. ಓಕೆನಾ? ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ನೋಡಿ, y is equal to mod x ಅಂತ ಕೊಟ್ಟಾರೆ. ಈಗ ಸೊ y is equal to, ಇದು ನಿನ್ನೆ ಮಾಡಿದ್ವಿ ನಾವು. ಸೊ y is equal to mod x ಮಾಡಿದ್ವೋ ಇಲ್ಲ ನಿನ್ನೆ? ಇದನ್ನ ಮಾಡಲಸ್ ಫಂಕ್ಷನ್ Yes, sir. ಮಾಡಿದೀವಿ. Yes, sir. ಗೊತ್ತಿದೆ ನಿಮಗೆ, ಅದು ಹೇಳ್ಬೇಕು ಆನ್ಸರ್. y is equal to mod x ಕಂಟಿನ್ಯೂಸ್ ಆಗಿತ್ತು ಆಗಿರ್ಲಿಲ್ವಾ? ಇದನ್ನ ಕಂಟಿನ್ಯೂಟಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹಂಗೆ ಬರ್ಸುವಾಗ ನಿಮಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿದೀನಿ. ಆಯ್ತು ಬಿಡಿ. mod x ಇಂದು ಸ್ವಲ್ಪ ಡೆಫಿನಿಷನ್ ಬರೀ ಅಂತಂದ್ರಿ. mod x is equal to ನಾವ್ ಏನಂತ ಹೇಳ್ತೀವಿ? mod x is defined as x minus x. ಓಕೆನಾ? ಮೈನಸ್ x ಅಂತ ಡಿಫೈನ್ ಮಾಡ್ತೀವಿ. ಸೊ x is greater than or equal to 0. ಇದು x less than 0 ಬರ್ತದೆ. ಓಕೆನಾ? ಸರಿ, ನೋಡಿ ಇವಾಗ. ಈಗ ನೋಡ್ರಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರಿ. ಮಾಡ್ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ತಾನೇ? Yes, sir. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ನಾವು ಮಾಡಿದೀವಲ್ಲ ಪ್ರಾಬ್ಲಮ್, ಬರೀ ಅನ್ನತದೆ ಡೈರೆಕ್ಟ್ ಆಗಿ. ಇಟ್ ಈಸ್ ಕಂಟಿನ್ಯೂಸ್ ಮಾಡಿರೋದ್ರಿಂದ ಬರಿತಾ ಇದೀವಿ. ನಿನ್ನೆ ಮಾಡಿದೀವಿ, ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಕಂಟಿನ್ಯೂಸ್ ಅಟ್ x is equal to 0. ಹೌದಾ? ಈ ಪಾಯಿಂಟ್ ತಾನೇ ಚೆಕ್ ಮಾಡಿದ್ ನಾವು. ಈ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿದೆ. ಓಕೆ, ಇದು ಕಂಟಿನ್ಯೂಸ್ ಇದೆ, ಇದು ತೊಂದರೆ ಏನಿಲ್ಲ. ನಾವು ನಿನ್ನೆ ಮಾಡಿರೋದು ಇದು. ನೋಡಿ, ಇದೇ ಮಾಡ್ಯುಲಸ್ ಫಂಕ್ಷನ್
ಡಿಫರೆನ್ಶಿಯಬಲ್ ಆಗತ್ತಾ ಇದು ಚೆಕ್ ಮಾಡ್ಬೇಕು ನಾವೀಗ. ಅದಕ್ಕೆ ನಾನು ಇಲ್ಲಿ ಕ್ವಶನ್ ಕೇಳಿರೋದು. ವಾಟ್ ಈಸ್ ಯುವರ್ ಕನ್ಕ್ಲೂಷನ್ ಅಂದ್ರೆ ಇದನ್ನ ಮಾಡ್ಬೇಕು ಫಸ್ಟ್ ನೀವು. ತಡ್ರಿ ಡಿಫರೆನ್ಸಿಬಿಲಿಟಿ ಚೆಕ್ ಮಾಡೋಣ ಫಸ್ಟ್. ಓಕೆ, ಯಾವ ಪಾಯಿಂಟ್ ಇದು ಅಟ್ x is equal to 0. ನೋಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತಗೊಳ್ತೀನಿ ಫಸ್ಟ್. ಕರೆಕ್ಟಾ? ಎಲ್ ಆಫ್ ಎಫ್ ಡ್ಯಾಶ್ ಏನ್ ಬರೀಬೇಕು? A f dash is is equal to, ಈಗ ಡೆಫಿನಿಷನ್ ಬರ್ಕೊಳ್ರಿ, ಅದು ಎಕ್ಸ್ಪ್ರೆಷನ್ ಬರೀರಿ, ಜನರಲ್ ಬರೀರಿ, ಎಕ್ಸ್ಪ್ರೆಷನ್ ಬರೀರಿ. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್, ಇದು ನೋಡ್ಕೊಳ್ಳಿ ಈ ಡೆಫಿನಿಷನ್. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನ ಡೆಫಿನಿಷನ್. ಬಲಗಡೆ ಇರೋ ಲಿಮಿಟ್ ಎಕ್ಸಿಸ್ಟ್ ಆದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇರ್ತತೆ ಅಂತ ಅರ್ಥ. ಈ ಡೆಫಿನಿಷನ್ ಈ ತರ ಬರೀತೀವಿ ನಾವು. ನೋಡಿ ಇಲ್ಲಿ ಪಾಯಿಂಟ್ ನೋಡ್ಕೊಂಡು ಅಬ್ಸರ್ವ್ ಮಾಡ್ರಿ. x is equal to 0 ಅಲ್ವಾ ಇರೋದು? ಹಾಗಾದ್ರೆ ನಾನು ರಿಪ್ಲೇಸ್ ಮಾಡ್ಬಿಡ್ತೀನಿ. ಎಫ್ ಡ್ಯಾಶ್ 0. ಸೊ ನನ್ನ ಪಾಯಿಂಟ್ ಆಕ್ಚುಲಿ x is equal to a ಅಂತಂದ್ರೆ ಏನು? 0. ಹೌದಾ? a is my point, ಟೆಸ್ಟಿಂಗ್ ಪಾಯಿಂಟ್. 0 ಇದೆ, 0 ಹಾಕ್ಬಿಡ್ತೀನಿ. ಕರೆಕ್ಟಾ? yes sir. a ಮೈನಸ್, ಹೌದಾ? a ಮೇಲೆ ಮೈನಸ್ ಹಾಕಿರ್ಲಿಲ್ಲ, ಹಾಕಿರ್ತೀನಿ a ಮೈನಸ್ ಹಾಕಿ. ಸೊ ಈಗ ಇದನ್ನ ನೋಡ್ಬಿಡಂತದೆ. ಲಿಮಿಟ್ x tends to 0 ಮೈನಸ್. ನೋಡಿ ನ್ಯೂಮರೇಟರ್ನ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಹಂಗೆ ಇರಲಿ ಮೈನಸ್ ಎಫ್ ಆಫ್ ಏನ್ ಬರೀಬೇಕು? 0 ಸರ್. ನಮ್ ಟೆಸ್ಟಿಂಗ್ ಪಾಯಿಂಟ್ ಇರೋದು 0. ಓಕೆನಾ? ಎಫ್ ಆಫ್ 0 ಡಿನಾಮಿನೇಟರ್ ನೋಡಿ x ಮೈನಸ್ 0. ಸೊ ಈ ಸ್ಟೆಪ್ಸ್ ಒಂದ್ರ ಕೆಳಗೆ ಒಂದು ಬರಲಿ. ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ನೋಡಿ ಕಂಟಿನ್ಯೂ ಮಾಡ್ತೀನಿ. ಇದನ್ನೇ ಅಬ್ಸರ್ವ್ ಮಾಡ್ಬೇಕು. ಡೆಫಿನಿಷನ್ ಇರುತ್ತೆ ಇಲ್ಲಿ ನಿಮ್ಮ ಹತ್ರ, ನೋಡ್ರಿ ಇದನ್ನ ಅಬ್ಸರ್ವ್ ಮಾಡ್ರಿ. ಎಕ್ಸ್ ಯಾವಾಗ ಇದು ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಇದ್ರೆ, ಮೈನಸ್ ಎಕ್ಸ್ ಲೆಸ್ ದನ್ 0 ಇದ್ರೆ. ಓಕೆ, ಕಂಟಿನ್ಯೂ ಮಾಡೋಣ. ಏನ್ ಬರುತ್ತೆ ನೋಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್, ಸರಿ? ನೋಡಿ 0 ಮೈನಸ್ ಅಂದ್ರೆ ಎಕ್ಸ್ ಈಸ್ ಲೆಸ್ ದನ್ 0. ಎಕ್ಸ್ ಈಸ್ ಲೆಸ್ ದನ್ 0 ಅಂದ್ರೆ ಏನಂತ ಬರೀತೀರಿ ನೀವು ಫಂಕ್ಷನ್? -6. ಹೇಳಿ ಕರೆಕ್ಟ್. ಬರೀಬೇಕಲ್ಲ ಎಫ್ ಆಫ್, ನೋಡ್ರಿ ಇಲ್ಲಿ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಕರೆಕ್ಟ್. ಮೈನಸ್ ಎಕ್ಸ್ ಮೈನಸ್, ಓಕೆ, ಎಫ್ ಆಫ್ 0 ಅಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ 0. ಇಲ್ಲಿ ನೋಡ್ರಿ ಡೆಫಿನಿಷನ್ ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 0 ಆದ್ರೆ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ 0ನೇ ಆಗುತ್ತೆ. ಕರೆಕ್ಟ್ ಅಲ್ಲ? ಎಫ್ ಆಫ್ 0 ಇಸ್ 0ನೇ. ಅಲ್ಲಿಗೆ ನನಗೆ ಏನಾಗಬೇಕಿದು? ಮೈನಸ್ 0ನಾ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಮೈನಸ್ 0 ಅಂದ್ರೆ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ಲ? Yes sir. ಸರಿನಾ? yes sir. ಓಕೆ, ಕಂಟಿನ್ಯೂ ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ಸೊ ಮೈನಸ್ ಎಕ್ಸ್ ಮೈನಸ್ 0 ಅಂದ್ರೆ ಮೈನಸ್ ಎಕ್ಸ್. ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಬಂತು? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ -1 ಅಲ್ವಾ? Yes sir. ಓಕೆನಾ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ -1 ಬಂತು ನೋಡಿ. ಅಂದ್ರೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇದು. -1 ಕಾನ್ಸ್ಟೆಂಟ್. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಏನಾಗುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ನನಗೆ ಏನ್ ಬರ್ಬೇಕು? -1 ಬರುತ್ತೆ. -1. ಹಾಗಾದ್ರೆ ನಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲಾಸ್ಟ್ ಬರ್ದಿರ್ತೀನಿ. ನಮ್ದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಟ್ ದ ಗಿವನ್ ಪಾಯಿಂಟ್ ಇದು ಇಲ್ಲಿ ಬರೀಬೇಕು. ಓಕೆ, ಇಲ್ಲಿ ಬರಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕರೆಕ್ಟಾ? ಎಫ್ ಡ್ಯಾಶ್ 0 ಲೆಫ್ಟ್ ಹ್ಯಾಂಡ್ ಲಿಮಿಟ್ -1 ಬಂತು. ಸರಿನಾ? yes sir. ರೈಟ್ ಹ್ಯಾಂಡ್ ಲಿಮಿಟ್ ನೋಡಂತದೆ. ಸೊ ಆರ್ ಆಫ್ ಎಫ್ ಡ್ಯಾಶ್ 0 ನೋಡ್ರಿ, ಇಲ್ಲಿ ಎಫ್ ಡ್ಯಾಶ್ ಅಂತ ಅಲ್ಲ ಎ ಬರೀತಿರ್ತಾರೆ. ಎ ಬರೋದು ಆಮೇಲೆ ಡೆಫಿನಿಷನ್ ತೋರಿಸ್ತೀನಿ ನಿಮ್ಗೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಇದೆ ಎಕ್ಸ್ಪ್ರೆಷನ್. ಸೊ ಈಗ ನಮ್ ಪಾಯಿಂಟ್ ತಗೋಬೇಕು. ಈಗ ಎಫ್ ಡ್ಯಾಶ್ 0 ಅಂದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ 0 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 0. ಬರ್ದ್ರಾ? Yes sir. ಈಗ ನಾ ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ತಾ ಇದ್ದೀನಿ. ಈಗ ಕಂಟಿನ್ಯೂ ಮಾಡಿ. ನೋಡಿ ಈಗ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ. ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಅಂದ್ರೆ ಎಕ್ಸ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 0 ಬೈ ಟೇಕಿಂಗ್ ವ್ಯಾಲ್ಯೂಸ್ ಗ್ರೇಟರ್ ದನ್ 0. ಅಂದ್ರೆ ಎಕ್ಸ್ ಈಸ್ ಗ್ರೇಟರ್ ದನ್ 0 ಅಂದ್ರೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನ್ ರಿಪ್ಲೇಸ್ ಮಾಡ್ಬೇಕು? ಗ್ರೇಟರ್ ದನ್ 0 ಅಂದ್ರೆ ಡೆಫಿನಿಷನ್ ನೋಡ್ರಿ ಇಲ್ಲಿ. ಇದಕ್ಕೆ ಹೋಗಿದ್ದೀನಿ. X sir. ಎಕ್ಸ್ ಈಸ್ ಗ್ರೇಟರ್ ದನ್ 0 ಅಂದ್ರೆ ನೋಡಿ ಎಕ್ಸ್ ತಾನೇ ಇದು. Yes sir. ಕರೆಕ್ಟಾ? Yes sir. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ.
ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಎಕ್ಸ್ ಮೈನಸ್ ನೋಡಿ ಎಫ್ ಆಫ್ 0 ಏನಾಗುತ್ತೆ ಎಫ್ ಆಫ್ 0 0ನೇ 0. ಕೆಳಗಡೆ ಮತ್ತೆ ಅದು ಎಕ್ಸ್ ಮೈನಸ್ 0 ಕರೆಕ್ಟಾ ಎಕ್ಸ್ ಮೈನಸ್ 0 ಸರಿನಾ ಓಕೆ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು ಏನ್ ಉಳಿತು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ 1 ಉಳಿತು ಲಿಮಿಟ್ ಆಫ್ 1 ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಇದು ಮತ್ತೆ ಅಂದ್ರೆ ಏನಾಯ್ತು ಏನಾಗಬೇಕಿದು 1 ತಾನೆ ಅಂದ್ರೆ ಇದು ರೈಟ್ ಹ್ಯಾಂಡ್ ಲಿಮಿಟ್ ಇದು ಆರ್ ಆಫ್ ಎಫ್ ಡ್ಯಾಶ್ 0 ಕರೆಕ್ಟಾ ನೋಡಿ ಮಾಡಿ ನೋಡಿ ಇದು +1 ರೈಟ್ ಹ್ಯಾಂಡ್ ಲಿಮಿಟ್ +1 ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿತ್ತು ನೋಡ್ರಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ -1 ಬಂದಿತ್ತು ನೋಡಿ ಹಾಗಾದ್ರೆ ಇಲ್ಲಿ ಏನಂತ ಅರ್ಥ ಆಯ್ತು ನಮಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅದು -1 ಬಂತು ಒಂದು +1 ಬಂತು ಎರಡು ಈಕ್ವಲ್ ಇಲ್ಲ ದೇರ್ಫೋರ್ ಅಂದ್ರೆ ಮಾಡಲಸ್ ಫಂಕ್ಷನ್ mod x is ನೋಡ್ರಿ ನಾಟ್ ಡಿಫರೆನ್ಷಿಯಬಲ್ ಅರ್ಥ ಆಯ್ತಾ ಡಿಫರೆನ್ಷಿಯಬಲ್ ಆಯ್ತಾ ಡಿಫರೆನ್ಷಿಯಬಲ್ ಆಗ್ಲಿಲ್ವಾ ಆಗಿಲ್ಲ ಸರ್. ಅರ್ಥ ಆಯ್ತಾ ಸರ್ ನೋಡ್ರಿ ಈ ಫಂಕ್ಷನ್ ಯಾವ ಫಂಕ್ಷನ್ ತಗೊಂಡಿದ್ವಿ ಫಸ್ಟ್ ಹೋಗೋಣ ಅಂತ ಸರಿನಾ ಮಾಡ್ ಫಂಕ್ಷನ್ ಮಾಡಲಸ್ ಫಂಕ್ಷನ್ ಮಾಡಲಸ್ ಫಂಕ್ಷನ್ ಕಂಟಿನ್ಯೂಸ್ ಆಯ್ತಾ ಆಯ್ತು ಸರ್. ಕಂಟಿನ್ಯೂಸ್ ಆಯ್ತು ಆದ್ರೆ ಏನಾಗ್ಲಿಲ್ಲ ಡಿಫರೆನ್ಶಿಯಬಲ್ ಆಗಿಲ್ಲ. ಡಿಫರೆನ್ಷಿಯಬಲ್ ಆಗ್ಲಿಲ್ಲ ನೋಡಿ ತೀರ್ಮಾನ ಬರ್ರಿ ವಾಟ್ ಇಸ್ ಯುವರ್ ಕನ್ಕ್ಲೂಷನ್ ಅಂತಿತ್ತು ಕನ್ಕ್ಲೂಷನ್ ನೋಡ್ರಿ ಈಗ ನಾವು ಕ್ವಶನ್ ಕೇಳಿದ್ದು ವಾಟ್ ಇಸ್ ಯುವರ್ ಕನ್ಕ್ಲೂಷನ್ ಅಂದ್ರೆ ಅರ್ಥ ಏನ್ ಹೇಳ್ರಿ ಈಗ ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್ ಆಯ್ತು ಬಟ್ ಆ ಫಂಕ್ಷನ್ ಏನಾಗ್ಲಿಲ್ಲ ಡಿಫರೆನ್ಷಿಯಬಲ್ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು continuity does not imply differentiability. Continuity does not imply symbol ಬರ್ತೀನಿ ನೋಡ್ರಿ differentiability ಅಂತ ಅರ್ಥ ಕರೆಕ್ಟಾ ಕನ್ಕ್ಲೂಷನ್ ಅಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಆಗಬಹುದು ಬಟ್ ಡಿಫರೆನ್ಷಿಯಬಲ್ ಕಂಟಿನ್ಯೂಸ್ ಆದ ಕೂಡಲೇ ಡಿಫರೆನ್ಷಿಯಬಲ್ ಆಗುತ್ತೆ ಅಂತಲ್ಲ ಡಿಫರೆನ್ಷಿಯಬಲ್ ಆಗಲ್ಲ ಅಂದ್ರೆ ಕಂಟಿನ್ಯೂಟಿ ಡಸ್ ನಾಟ್ ಇಂಪ್ಲೈ ಡಿಫರೆನ್ಸಿಬಿಲಿಟಿ ಏನಂತ ಬರ್ದ್ರಿ ಕಂಟಿನ್ಯೂಟಿ ಡಸ್ ನಾಟ್ ಎಂಪ್ಲಾಯ್ ಡಿಫರೆನ್ಶಿಯಬಿಲಿಟಿ. ಹಾ ಈಗ ಅಬ್ಸರ್ವ್ ಮಾಡ್ಬೇಕು ಸರಿಯಾಗಿ ನೋಡಿ ರಿವರ್ಸ್ ಅಂದ್ರೆ ಈಗ ರಿವರ್ಸ್ ಏನಾಗ್ತದೆ ಈಗ ಕಂಟಿನ್ಯೂಟಿ ಆದ ಕೂಡಲೇ ಅದೇನು ಡಿಫರೆನ್ಸಿಬಿಲಿಟಿ ಇಂಪ್ಲೈ ಮಾಡಲ್ಲ ಇದು ಖಂಡಿತ ಗೊತ್ತಾಯ್ತು ನಮಗೆ ಈ ಎಕ್ಸಾಂಪಲ್ ಇಂದ ನೋಡಿ ರಿವರ್ಸ್ ಬಂದ್ರೆ ರಿವರ್ಸ್ ಅಂದ್ರೆ ಏನು ಸಪೋಸ್ ಫಂಕ್ಷನ್ ಏನಾದ್ರೆ ಡಿಫರೆನ್ಸಿಯಬಲ್ ಆಯ್ತು ಅನ್ಕೊಳ್ರಿ ಹೇಳೋದು ಅರ್ಥ ಆಗ್ತೈತಾ ಫಂಕ್ಷನ್ ಏನಾದ್ರೆ ಡಿಫರೆನ್ಸಿಯಬಲ್ ಆದರೆ ಅವಾಗ ಆ ಫಂಕ್ಷನ್ ಕಂಟಿನ್ಯೂಸ್ ಆಗೇ ಇರುತ್ತೆ ಅರ್ಥ ಆಯ್ತಾ ಬಟ್ differentiability implies ಏನ್ ಹೇಳ್ರಿ ಕಂಟಿನ್ಯೂಟಿ ಇದು ಟ್ರೂ ಫ್ಯಾಕ್ಟ್ ಇದಕ್ಕೂ ಕೊಡಬಹುದು ಎಕ್ಸಾಂಪಲ್ಸ್ ಕೊಡೋಣ ಇದಕ್ಕೆ ಆಮೇಲೆ ಜಸ್ಟ್ ನಾವ್ ಈಗ ಕೊಟ್ಟಿದ್ದು ಇದಕ್ಕೆ ಈ ಫ್ಯಾಕ್ಟ್ ಕೊಟ್ಟಿದ್ದು ಕಂಟಿನ್ಯೂಸ್ ಫಂಕ್ಷನ್ ನೀಡ್ ನಾಟ್ ಬಿ ಡಿಫರೆನ್ಸಿಯಬಲ್ ಬಟ್ ಡಿಫರೆನ್ಸಿಯಬಲ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಆಗೇ ಇರುತ್ತೆ ನಾವು ಟೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಬರೋದ್ರಾ ಬಟ್ ಡಿಫರೆನ್ಸಿಬಿಲಿಟಿ ಇಂಪ್ಲೈಸ್ ಕಂಟಿನ್ಯೂಟಿ ಹೌದ್ರಾ ಅರ್ಥ ಆಯ್ತಾ ನೀವು ನೋಟ್ಬುಕ್ ಅಲ್ಲಿ ನೋಡಿ ಸ್ಟಾರ್ ಮಾರ್ಕ್ ಹಾಕೊಂಡು ಒಂದ್ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಬರ್ಕೊಂತ ಹೋಗ್ರಿ ಪಾಯಿಂಟ್ ವೈಸ್ ಇಲ್ಲಿ ನಮಗೆ ಫಾರ್ವರ್ಡ್ ಮಾಡ್ತಾ ಇರ್ತೀನಲ್ಲ ಪೇಜಸ್ ಅವೆಲ್ಲ ನೀವು ಒಂದ್ರ ಕೆಳಗೆ ಒಂದು ಬರೀರಿ ಹಾಗಾದ್ರೆ ಮಾಡಲಸ್ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಆಗಿತ್ತಲ್ವಾ ಹಾಗಾದ್ರೆ ಅದು ಡಿಫರೆನ್ಸಿಯಬಲ್ ಆಗಿಲ್ಲ ಸರ್ ಅದು ಇಲ್ಲ ಸೊ ಅಂದ್ರೆ ಎರಡು ಸ್ಟೇಟ್ಮೆಂಟ್ ನೀವು
ಎರಡು ಸ್ಟೇಟ್ಮೆಂಟ್ ನೀವು ಇದು ಮಾಡ್ಕೋಬೇಕು ಈಗ. ಅರ್ಥ ಆಯ್ತಾ? ಡಿಲೀಟ್ ಮಾಡ್ಲಾ ಇದನ್ನ? Yes, sir. Yes, sir. ಗೊತ್ತಾಗ್ತಾ ಇದೆಯಾ? ಓಕೆ, ಹಾಗಾದ್ರೆ ಒಂದು ಪಾಯಿಂಟ್ ಏನಂದ್ರೆ ಬರ್ತೀನಿ ನೋಡಿ. ಇಫ್ the function f of x is differentiable at a point, then it is continuous. Brother, Yes, sir. Yes, sir. if the function f of x is differentiable at a point, then it is continuous. But continue ಮಾಡಿ. But the function F of x. but the function is continuous at a point need not be differentiable. ಆಯ್ತಾ? ಫುಲ್ ಸ್ಟಾಪ್ ಇಡಿ. ಸೆಂಟೆನ್ಸ್ ಕಂಪ್ಲೀಟ್ ಆಯ್ತು ನೋಡ್ರಿ. Yes, sir. ಓಕೆನಾ? ಸ್ಟೇಟ್ಮೆಂಟ್ ಹೋಗ್ರಿ. If the function f of x is differentiable at a point, then it is continuous. But the function is continuous at a point need not be differentiable. Yes. ಈಗ ನಾನು ಹೇಳಿದ ಎಕ್ಸಾಂಪಲ್ ಈಗ ನೀವು ಬರ್ಕಟ್ರಲ್ಲ, ಆ ಎಕ್ಸಾಂಪಲ್ ಏನ್ ತೋರಿಸ್ತಂದ್ರೆ ಕಂಟಿನ್ಯೂಸ್ ಡಸ್ ನಾಟ್ ಇಂಪ್ಲೈ, continuity does not imply differentiability, but differentiability implies continuity. ಅದರ ಹೇಳಿದ್ನು. ಅನಂತ್ ಕುಮಾರ್ ಇದೆಯಾ? Yes, sir. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಡೆಫಿನಿಷನ್ ಹೇಳು. L of f dash a is equal to limit x tends to minus a f of x minus f of a divided by x minus a. ಓಕೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಪರಪ್ಪ ತಂಜುಮ್ ಇದಾರಾ? Yes, sir. ರೈಟ್ ಹ್ಯಾಂಡ್ ಡೆರಿವೇಟಿವ್ ಡೆಫಿನಿಷನ್ ಹೇಳಿ. R of f dash a equal limit x tends to a plus f of x minus f of a divided by x minus a. ಓಕೆ, ಈಗ ನೋಡಿ ಇನ್ನೊಂದ್ಸರಿ ನಾನು ಕೇಳ್ತಾ ಇದ್ದೀನಿ ಕ್ವಶನ್. ಸೊ ಬ್ಯಾಕ್ ಟು ದ ಸ್ಕ್ರೀನ್. ವಾಟ್ ಈಸ್ ಡಿಫ್ರೆನ್ಸಿಯೇಷನ್? ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಇಸ್ ಕಾಲ್ಡ್ ಡಿಫ್ರೆನ್ಸಿಯೇಷನ್. ಅರ್ಥ ಆಯ್ತಾ? Yes, sir. ಓಕೆ, ಬರ್ಕೊಳ್ಳಿ. ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್. ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಇದು ಕೂಡ ಫಸ್ಟ್ PUC ಅಲ್ಲಿ ನಾವು ನೋಡಿದೀವಿ. ನೀವೇ ಹೇಳ್ಬೇಕೀಗ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್. ನೋಡಿ, ಫಸ್ಟ್ ನಮಗೆ ಡೆರಿವೇಟಿವ್ ಆಫ್ u plus or minus v. ಸರಿನಾ? ಸೊ u is one function, v is another differentiable function. ನಡುವೆ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಸಪರೇಟ್ ಮಾಡಿ ಡೆರಿವೇಟಿವ್ ಅಂದ್ರೆ du by dx
ಪ್ಲಸ್ ಆರ್ ಮೈನಸ್ ಡಿಯು ಬೈ ಡಿ ಎಕ್ಸ್ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಟಿವಿ ಬೈ ಡಿ ಎಕ್ಸ್ ಎಷ್ಟಾಗಿರ್ಬೋದು ಫಂಕ್ಷನ್ಸ್ ಬರೀ ಯು ಮತ್ತೆ ವಿ ಅಂತಲ್ಲ. ಆಮೇಲೆ ನೆಕ್ಸ್ಟ್ ಡೆರಿವೇಟಿವ್ ಆಫ್ ಪ್ರಾಡಕ್ಟ್ ಇದ್ರೆ ನೋಡಿ, ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದನ್ನ ಪ್ರಾಡಕ್ಟ್ ರೂಲ್ ಅಂತ ಕರೀತಾರೆ. ಸೊ ಇದನ್ನ ಧನುಶ್ರೀ ಹೇಳ್ರಿ. ಧನುಶ್ರೀ ಇದರಾ U D ಹೇಳ್ಬೇಕು ಹೇಳಿ. U d by dx into v u d v u into okay u into dv by dx plus v into plus u sir du by dx. ready u into dv by dx plus v into du by dx. This rule is very very important product rule. No sorry ನಾನು recall ಮಾಡ್ತಿದ್ದೀನಿ. This rule is called product rule. Next d by dx of u by v. ಹೇಳ್ರಿ. V du by dx V du by dx minus Okay. U du by dx divided Allah. by v square. U dv ಹಾ dv by dx divided by v ಯಾವ square. rule ಇದೆ? ಯಾವ rule ಇದೆ? Quotient rule. Okay. This rule is called quotient rule. ಆಯ್ತಾ? Sir. ನಂಬರ್ ಹಾಕಂತ ಹೋಗ್ರಂಗೆ ನೋಡಿ. ಸಪೋಸ್ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಕೆ ಅನ್ಕೊಳ್ಳಿ, ಕಾನ್ಸ್ಟೆಂಟ್. ದೆನ್ ಡೆರಿವೇಟಿವ್ ಆಫ್ ಕೆ ಜೊತೆಗೆ ಒಂದು ಫಂಕ್ಷನ್ ಯಾವ್ದಾರು ಇತ್ತು ಅನ್ಕೊಳ್ಳಿ, ಯು ಅನ್ಕೊಳ್ಳಿ. ಓಕೆ ನೋಡಿ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರಾಂಕ ಅಂದ್ರೆ ಲೈಕ್ ನಂಬರ್ಸ್. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನಾಗಿತ್ತು? 0. ಕರೆಕ್ಟಾ? 0. ಓಕೆ. Constant. ನೆಕ್ಸ್ಟ್ ರಿಸಲ್ಟ್ ಗಮನಿಸ್ರಿ. ಅದಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇದೀನಿ. ಡಿ ಬೈ ಡಿ ಎಕ್ಸ್ ಅಂತಂದ್ರೆ ಏನಂತ ಅದಕ್ಕೆ ಆಗ್ಲೇ ಕೇಳಿದ್ ನಿಮಗೆ. ಡಿ ಬೈ ಡಿ ಎಕ್ಸ್ ಅಂದ್ರೆ ಆಪರೇಟರ್, ಡಿಫರೆನ್ಷಿಯಲ್ ಆಪರೇಟರ್. ಅರುಣ್ ಕುಮಾರ್. ಡಿ ಬೈ ಡಿ ಎಕ್ಸ್ ಆಫ್ ಕೆ ಪಕ್ಕ ಯು. ಹಾಗಾದ್ರೆ ಈ ಕಾನ್ಸ್ಟೆಂಟ್ ನ ಹೊರಗಡೆ ಬರ್ಕೋಬೇಕು. ಕೆ ಇಂಟು D by ಯು dx ಬೈ u ಡಿ ಎಕ್ಸ್. by dx. ಹಾ ಸರಿನಾ? Yes sir. ವೆರಿ ವೆರಿ ಇಂಪಾರ್ಟೆಂಟ್ ರೂಲ್, ಪವರ್ ರೂಲ್ ಅಂತ ಹೇಳ್ತೀವಿ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಸೊ ಇದು ಕೂಡ ನಾವು ರಿಕಾಲ್ ಮಾಡಿದೀವಿ. ಎಕ್ಸ್ ಟು ದಿ ಪವರ್ ಆಫ್ ಎನ್, ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1, n minus 1. ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ನೋಡ್ರಿ, ಇದನ್ನ ಈಗ ನೀವೇನಾದ್ರೂ ಹೋದ ವರ್ಷ ಮರ್ತಿದ್ರೆ ನಡೀತಿತ್ತೇನೋ ನೋಡಿ, ಈ ವರ್ಷ ನೀವು ನೆನ್ಪಿಟ್ಕೊಳ್ಳೇಬೇಕು. ಇದನ್ನ ಬರಲಿಲ್ಲ ಅಂದ್ರೆ ಏನು ಬರಲ್ಲ, ನಾನು ಹೇಳಿದ್ದೀನಿ. ಡೆರಿವೇಟಿವ್ ಆಫ್ ಎಕ್ಸ್, ಇದನ್ನ ಪವರ್ ರೂಲ್ ಅಂತ ಬರ್ಕೊಳ್ಳಿ. ಸೊ ದಿಸ್ ಇಸ್ ಕಾಲ್ಡ್ ಪವರ್ ರೂಲ್ ಆಫ್ ಡಿಫರೆನ್ಶಿಯೇಷನ್. ಇದು ಪವರ್ ರೂಲ್ ಆಫ್ ಡಿಫರೆನ್ಶಿಯೇಷನ್. ಪವರ್ ರೂಲ್ ಆಫ್ ಡಿಫರೆನ್ಶಿಯೇಷನ್ ಅಂತ ಕರೀತಾರೆ. Yes sir. ಇಲ್ಲೇ ನೋಡ್ಬಿಡ್ರಿ. ನೆಕ್ಸ್ಟ್ ಎನ್ ಗೆ ರಿಪ್ಲೇಸ್ ಮಾಡ್ಕೊಂತ ಹೋಗಿದ್ವಿ ನಾವು. ಎನ್ ಗೆ 0 ಹಾಕಿದ್ವಿ, ಆಮೇಲೆ 1 2 3 ಆತರ ಎಲ್ಲ ಮಾಡ್ಕೊಂತ ಹೋದ್ರೆ ರೈಟ್ ಹ್ಯಾಂಡ್ ಸೈಡ್ ಚೇಂಜ್ ಆಗುತ್ತೆ ನಮಗೆ. ಅವಾಗ ನೆಕ್ಸ್ಟ್ ನಾವು ಈ ರಿಸಲ್ಟ್ ಎಲ್ಲಿ ತಗೊಂಡು ಬಹಳಷ್ಟು ಬಂದಿತ್ತು ನಮಗೆ. ಡೆರಿವೇಟಿವ್ ಆಫ್ ಎಕ್ಸ್ ಮಾಡಿ, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1. ಓಕೆ, ಆಗ ನಮಗೆ ಡೆರಿವೇಟಿವ್ ಆಫ್ ಘಾತ ಎನ್ ಇತ್ತಲ್ಲ ಅದನ್ನ ರಿಪ್ಲೇಸ್ ಮಾಡ್ಬೇಕು. ನೋಡ್ರಿ, ಇನ್ನು ಎನ್ ಜಾಗದಲ್ಲಿ -1 ಹಾಕ್ತೀನಿ. ಅವಾಗ ನನಗೆ ಇದು ಏನಾಗ್ತಂದ್ರೆ 1/x ಆಯ್ತು. ಡೆರಿವೇಟಿವ್ ಆಫ್ 1/x ಏನು? -1/x². ಬರ್ಕೊಂಡ್ರಾ? Yes sir. ಓಕೆ, ನೆಕ್ಸ್ಟ್ ರಿಸಲ್ಟ್ ಹೋಗೋಣ. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? 1/√x. ಬಾಯಿ ಬಂದಿದೆ, ಮಾಡಿರೋದು ಗೊತ್ತಿಲ್ಲ ನೋಡ್ರಿ ನಿಮಗೆ.
ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂತ ಇದೆ. ಹೆಂಗ್ ಮಾಡಿದೀವಿ ಅಂತ ತೋರಿಸಿದೀವಿ, ಆದ್ರೂ ಉಪಯೋಗ ಇಲ್ಲ. ಇದು ಪವರ್ ರೂಲ್ ಯೂಸ್ ಮಾಡಿನೂ ಮಾಡಿದೀವಿ ಇದನ್ನ. ಈ ರೂಟ್ ಎಕ್ಸ್ ಅಂತ ಇದೆಯಲ್ಲ, ಈ ರಿಸಲ್ಟ್ ಫಸ್ಟ್ ಏನು ಗೊತ್ತಿಲ್ಲಲ್ಲ. ರೂಟ್ ಎಕ್ಸ್ ಅಂದ್ರೆ ಇದು ಎಕ್ಸ್ ಟು ದಿ ಪವರ್ ಆಫ್ ಹಾಫ್. ಇದು ಇದಕ್ಕೆ ಪವರ್ ರೂಲ್ ಯೂಸ್ ಮಾಡಿ. ಆ ಪವರ್ ರೂಲ್ ಯೂಸ್ ಮಾಡಿದ್ರೆ 1/2 ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನಂದ್ರೆ 1/2 ರೂಟ್ ಎಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್. ಆಯ್ತಾ? Yes, sir. ಬರ್ಕಲ್ತಿದ್ದೀರಾ? Yes, sir. ರಿಸಲ್ಟ್ ನೋಡ್ಕೊಡ್ರಿ ಒಂದ್ಸರಿ. ಓಕೆನಾ? ಇನ್ನೊಂದು ರಿಸಲ್ಟ್ ಬರೀಣ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಮೈನಸ್ ಎನ್. ಇದೇನು ಇದನ್ನ ನೆನ್ಪಿಟ್ಕೊಂಡ್ರೆ ಒಳ್ಳೇದು, ಬಟ್ ಇದು ಪವರ್ ನೆಗೆಟಿವ್ ಇದ್ರೆ ಈ ರೂಲ್ ಯೂಸ್ ಬರ್ತದೆ ನೋಡ್ರಿ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಏನು? ಮೈನಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಸರಿನಾ? ನೋಡ್ಕೊಂಡ್ರಾ? Yes, sir. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ಬರ್ಬಿಡ್ತೀನಿ ಒಂದು. ಡೆರಿವೇಟಿವ್ ಆಫ್ ಸಪೋಸ್ ಎಕ್ಸ್ ಟು ದಿ ಪವರ್ ಆಫ್ -5 ಬರೀಬೇಕಪ್ಪ ನೀವು. ಅವಾಗ ಹೆಂಗ್ ಬರ್ತೀರಿ ನೀವು? -5 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 6 ಇದ್ರ ಡೆರಿವೇಟಿವ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಇದು ಕೊಟ್ಟಿರೋದು ಇದು. ಸರಿನಾ? Yes, sir. ಓಕೆನಾ? ಎಷ್ಟು ರಿಸಲ್ಟ್ ಆದವು ನೋಡ್ಕೊಡ್ರಿ, ಎಲ್ಲ ನೋಡ್ಕೊಡ್ರಿ. ಪರ್ಫೆಕ್ಟ್ ಆಗ್ಬೇಕು. ಈಗ ಇವತ್ತಂತೂ ತಡಬಡಾಯಿಸ್ತಾ ಇದೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ತರ ಮಾಡ್ಬೇಡ್ರಿ. ಕ್ಲಿಯರ್ ಆಗಿ ಎಲ್ಲ ರಿಸಲ್ಟ್ಸು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಅದು ಎಷ್ಟು ಚೆನ್ನಾಗಿ ನೀವು ಕಲಿತೀರಿ ಅಷ್ಟು ಚೆನ್ನಾಗಿ ಪ್ರಾಬ್ಲಮ್ಸ್ಗಳು ಬರ್ತಾವೆ ನಿಮ್ಗೆ, ಇಲ್ಲಾಂದ್ರೆ ಬರಲ್ಲ. ನೋಡ್ರಿ, ಈಗ ಅರ್ಥ ಆಯ್ತಾ? ರಿಸಲ್ಟ್ಸ್ ಎಲ್ಲ ನೋಟ್ ಮಾಡ್ಕೊಂಡ್ರಾ? Yes, sir. ಸ್ಟ್ಯಾಂಡರ್ಡ್ ರಿಸಲ್ಟ್. Yes, ನೆಕ್ಸ್ಟ್ sir. ನೋಡೋಣ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ಈಗ ಟ್ರಿಗ್ನಾಮೆಟ್ರಿಕ್ ಬರೋಣ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ವಾಟ್ ಆರ್ ದ ಡೆರಿವೇಟಿವ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್? ನೋಡಿ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂತ ಬರ್ತದೆ. ನಾವೆಲ್ಲ ಇದನ್ನ ಫಸ್ಟ್ ಪ್ರಿನ್ಸಿಪಲ್ ಇಂದ ಫೈಂಡ್ ಔಟ್ ಮಾಡಿದೀವಿ, ಹೌದಾ? ಬೈ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್, then derivative of tan x, then derivative of cosecant x, derivative of secant x, derivative of cot x. Right, fill up ಮಾಡಿ. Cos x. Derivative of sin x cos x. Cos x. Okay, cos x. Derivative of cos x. Minus sin x. x. Minus sin x. Plus sin x. Okay, minus sin x. Tan x. ಏನು ಗೊತ್ತಿಲ್ಲ. secant square x. ಏನು ಗೊತ್ತಿಲ್ಲ ಅಂದ್ರೆ ಪಾಪ ಎಕ್ಸಾಮ್ ಇಲ್ಲ, ಹಂಗೆ ಪಾಸ್ ಮಾಡಿದಾರ. ಡೆರಿವೇಟಿವ್ ಆಫ್ cosecant x. ಗೊತ್ತಿಲ್ಲ ಅನ್ನೋದು ಡೆರಿವೇಟಿವ್. ಡೆರಿವೇಟಿವ್ ಆಫ್ cosecant x ನೋಡ್ರಿ, CO ಇಂದ ಸ್ಟಾರ್ಟ್ ಆಗಿದೆ, ಮೈನಸ್ ಬರ್ತದೆ. ಏನ್ ಕಲ್ತಿದ್ರಿ? ಮೈನಸ್ cosecant x ಇಂಟು cot x. ಮೈನಸ್ cosecant x ಇಂಟು cot x. ಡೆರಿವೇಟಿವ್ ಆಫ್ secant x. secant x ಇಂಟು tan x. ಡೆರಿವೇಟಿವ್ ಆಫ್ ಕಾಟ್ ಫಂಕ್ಷನ್. ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಮಾಡಿದ್ವಿ ನಾವು, ಅದು ನಮಗೆ ಏನ್ ಬರ್ತದೆ ಅಂದ್ರೆ ಮೈನಸ್ cosecant square x ಬರುತ್ತೆ. ಬಹಳ ಚೆನ್ನಾಗಿ ಕಲ್ತಿದ್ರಿ ತೋಡ್ರಿ. ಯಾರವರು? ವರುಣ್ ಕುಮಾರ್. ನೋಡ್ಕೊಂಡು ಬರ್ಕೊಂಡ್ರೆ ಚೆನ್ನಾಗಿ. ಓದಪ್ಪ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಓದು. ಡೆರಿವೇಟಿವ್ ಇನ್ನೊಂದನ್ನೇ. Derivative of sin x is equal to cos x. Derivative of cos x is equal to minus sin x. Derivative of tan x is equal to secant square x. Derivative of cosecant x is equal to cosecant x equals ಹೇಳು. ಡೆರಿವೇಟಿವ್ cosecant x ಇನ್ನೊಂದ್ಸರಿ ಬರೀಬೇಕು, ಕಳಿಸಿ. ಆಯ್ತು, ಬರೆಯೋಣ. ನೀನೇ ಹೇಳ್ಬಿಡು. ಡೆರಿವೇಟಿವ್ ಆಫ್ cosecant x is equal to, ಇನ್ನೊಂದ್ಸರಿ ಬರೀತೀನಿ, ಮೈನಸ್ cosecant x ಇಂಟು cot x. Minus cosecant x into cot x. Derivative of cot x is equal to minus cosec square x. Yes, derivative of secant x. ಎಗರ್ಸ್ಬಿಟ್ಟೇನು? ಡೆರಿವೇಟಿವ್ ಆಫ್ secant x is equal to
secant x into tan x. secant x tan x. secant x into tan x. ಬರಪ್ಪ ಸಂಜು. ನಾಟಕ Sir. ನಾಟಕ ಮಾಡ ಬರ್ಕೊಂಡ್ರ Yes, sir. ಹೊಸ ಬಂದ್ವಾ Yes, sir. ಕೇಳಿಸ್ತಿಲ್ಲ ಸರ್. ಎಲ್ಲ ಹೊಸ್ತಾಗ್ ಬಂದ್ವಾ ಇದ್ವಾ ಅಂತ ಕೇಳಿದೆ. ಹೊಸ್ತಾಗ್ ಬಂದ್ವಾ ಅಥವಾ ಮೊದ್ಲೇ ಓದಿದ್ರೆ ನೀವು ಒಂದೇ? ಫಸ್ಟ್ ಪಿ ನಲ್ಲಿ ಓದಿದ್ದು ಸರ್. ಮತ್ತೆ ಒಂದು ಹೇಳಿಲ್ಲ ಫಾರ್ಮುಲಾ ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಮೈನಸ್ ಕ್ವಶನ್ ನೆನಪಿಟ್ಕೊಳ್ರಿ. ನೋಡ್ರಿ ಇಲ್ಲಿ ಇನ್ನೊಂದ್ಸರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಬರ್ಕೊಳ್ರಿ ನೀವು. ಡೆರಿವೇಟಿವ್ ಅಂದ್ರೆ ನೋಡಿ ಡಿಫರೆನ್ಷಿಯಲ್ ಆಪರೇಟರ್ ಅಲ್ವಾ ಇದು. ಡಿ ಬೈ ಡಿ ಎಕ್ಸ್ ಅನ್ನ ನಾವು ಯಾವ್ದಾದ್ರು ಒಂದು ಫಂಕ್ಷನ್ ಮೇಲೆ ಅಪ್ಲೈ ಮಾಡ್ತೀವಿ. ಸರಿನಪ್ಪ? ಬ್ರಾಕೆಟ್ ಅಲ್ಲಿ ಬರ್ದಿರೋದು ಫಂಕ್ಷನ್. ಯಾವ್ದೋ ಒಂದು ಫಂಕ್ಷನ್ ಇರ್ತದೆ ಅದು. ಸೈನ್ ಎಕ್ಸ್ ಆಗಿರ್ಬೋದು, ಕಾಸ್ ಎಕ್ಸ್ ಆಗಿರ್ಬೋದು, ಅಥವಾ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್, ಯಾವ್ದೋ ಒಂದು ಫಂಕ್ಷನ್ ಒಳಗಡೆ ಇದೆಯಲ್ಲ ಇದು. ಡಿ ಬೈ ಡಿ ಎಕ್ಸ್ ಅನ್ನ ಫಂಕ್ಷನ್ ಮೇಲೆ ಅಪ್ಲೈ ಮಾಡಿದ್ರೆ ಇಸ್ ಈಕ್ವಲ್ ಟು ಈ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ನೋಡ್ರಿ ಅರ್ಥ ಮಾಡ್ಕೊಡ್ರಿ. ಔಟ್ಪುಟ್ ಬರುತ್ತಲ್ಲ ಬಲಗಡೆ ಆನ್ಸರ್, ಅದು ನಮಗೆ ಡೆರಿವೇಟಿವ್ ಅಂತ ಕರೀತಾರೆ ಅದನ್ನ. ಅರ್ಥ ಆಯ್ತಾ? ಡೆರಿವೇಟಿವ್ ಅಂತ ಗೊತ್ತಾಯ್ತಾ? Yes, sir. ಡಿ ಬೈ ಡಿ ಎಕ್ಸ್ ಅನ್ನ ಅಪ್ಲೈ ಮಾಡೋದು ಯಾವ್ದ್ರ ಮೇಲೆ? ಫಂಕ್ಷನ್ ಮೇಲೆ. ಅದೆಲ್ಲ ಮಾಡಿ ನಮಗೆ ಆನ್ಸರ್ ನನಗೆ ಆನ್ಸರ್ ಬರ್ತಲ್ಲ ಲಾಸ್ಟ್ಗೆ, ಆ ಆನ್ಸರ್ ಏನಂತ ಕರಿತೀವಿ? ಡೆರಿವೇಟಿವ್ ಅಂತ ಕರಿತೀವಿ. Derivative. ಈ ಪ್ರೋಸೆಸ್ ಏನಂತ ಕರೀತಾರೆ ಅಂದ್ರೆ ಡಿಫ್ರೆನ್ಶಿಯೇಷನ್ ಅಂತ ಕರೀತಾರೆ. ಈ ಪ್ರೋಸೆಸ್ ನ ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಡೆಫಿನಿಷನ್ ಹೇಳಿದ್ನಲ್ಲ, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಡಿಫ್ರೆನ್ಶಿಯೇಷನ್. ಓಕೆನಾ? ನೋಡ್ರಿ ಇಲ್ಲಿ ನೀವೆಲ್ಲ ಹೇಳಿದ್ರಲ್ಲ ಆನ್ಸರ್, ಇಲ್ಲಿ ಗಮನಿಸ್ರಿ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಆನ್ಸರ್ ಏನಂತ ಹೇಳಿದ್ರಿ? Cos. ಕಾಸ್ ಎಕ್ಸ್ ಅಂತ ಹೇಳಿದಿರಿ. ಮತ್ತೆ ರೂಲ್ಸ್ ನೋಡಿ, ರೂಲ್ಸ್ ಏನಿದೆ ಇದ್ರದ್ದು? ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ನೋಡಿ. ಸಮ್ ರೂಲಾ, ಆಮೇಲೆ ಯಾವುದು? ಪ್ರಾಡಕ್ಟ್ ರೂಲ್. ಕರೆಕ್ಟಾ? ಪ್ರಾಡಕ್ಟ್ ರೂಲ್ ಯು ಇಂಟು ವಿ ಅಂತಿದ್ರೆ ಒಂದು ಫಂಕ್ಷನ್ ಹೊರ ಬರ್ಕೊಳ್ಳಿ, ಇನ್ನೊಂದು ಫಂಕ್ಷನ್ ಡೆರಿವೇಟಿವ್ ಕಂಡಿಡೀರಿ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ರೂಲ್ ಆದ್ಮೇಲೆ ಕೋಶಂಟ್ ರೂಲ್ ಇತ್ತು, ಥರ್ಡ್ ಒನ್. ಸೊ ಅದು ಕೋಶಂಟ್ ರೂಲ್ ಕೂಡ ನೀವು ಬರ್ಕೊಂಡಿದ್ದೀರಿ. ಸರಿನಾ? Yes, sir. ಓಕೆ. ಎಷ್ಟು ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಎಷ್ಟಿದಾವೆ? 9 ಇದೆ. 10 ಆಗಿದೆ ರೂಲ್ಸ್ 9 ಇಲ್ಲ. ಫಾರ್ಮುಲಾಗಳೆಲ್ಲ ನಾವು ಕಮೆಂಟ್ ಮಾಡಿದೀವಿ. ಫಾರ್ಮುಲಾಗಳು ನೋಡ್ಕೊಳ್ರಿ ನೀವು. ರೂಲ್ಸ್ಗಳು ಇರೋದೇ 3 ರೂಲ್. ಒಂದು ಸಮ್ ರೂಲ್, ಪ್ರಾಡಕ್ಟ್ ರೂಲ್, ಕೋಶಂಟ್ ರೂಲ್ ಅಷ್ಟೇ ಇರೋದು. ಸರಿನಾ? ಒಂದು ಎಕ್ಸಾಂಪಲ್ ಕೊಡೋಣ ಈಗ. ಎಕ್ಸಾಂಪಲ್ ಬರ್ಕೊಳ್ರಿ ಒಂದು. ಹೇಳ ಎಕ್ಸಾಂಪಲ್. ಸೊ ನಾನು ಏನ್ ಕೊಡ್ಬೇಕು ನಿಮ್ಗೆ ಹೇಳ್ರಿ ಈಗ? If y equals x to the power of 5 plus 6x, find dy by dx. ಬರ್ಕಡ್ರಾ? ಧನುಶ್ರೀ, Yes, sir. ನಾನು ಏನ್ ಕೊಡ್ಬೇಕು ಡೇಟಾ ಅಂತ ಕೇಳಿದೆ. ಏನ್ ಕೊಡ್ಬೇಕು ಗೊತ್ತಾ? ನಾನು ಫಂಕ್ಷನ್ ಕೊಡ್ಬೇಕು. ಕೊಟ್ಟಿ ನೋಡ್ರಿ ಇಲ್ಲಿ y is equal to x to the power of 5 plus 6x. ಆದ್ರೆ ನೀವೇನ್ ಕಂಡುಹಿಡಿಬೇಕು? ಡೆರಿವೇಟಿವ್ ಕಂಡುಹಿಡಿಬೇಕು. ಇಷ್ಟೇ ನಿಮ್ದು ಪ್ರಾಬ್ಲಮ್ ನೀವು ಬರ್ಕೋಬೇಕಾಗಿರೋದು. ನೋಡಿ ಸೊಲ್ಯೂಷನ್. ಸೊ y ಈಕ್ವಲ್ಸ್ ಏನ್ ಕೊಟ್ಟ ಬರ್ಕೊಳ್ರಿ? x to the power of 5 plus 6x. ಇದು ಬಹಳ ಜನಕ್ಕೆ ನಾನು ಫಸ್ಟ್ PUC ನಲ್ಲಿ ಹೇಳಿದೆ, ಆಫ್ಲೈನ್ ಅಲ್ಲಿ. ಕೆಲವರು ಅರ್ಥ ಮಾಡ್ಕೊಂಡ್ರು, ಕೆಲವರು ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇದೇ ತಾನೇ ಕೊಟ್ಟಿರೋದು? Yes, sir. ನೋಡಿ ಈಗ dy by dx ಬೇಕಲ್ವಾ ನನಗೆ? ಇಲ್ಲಿ ಬರೀ ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಡಿಪೆಂಡೆಂಟ್ ವೇರಿಯೇಬಲ್ ಕೊಟ್ಟಾರೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ನಾವು ತಗೋಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್. ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ dy by dx ಆಯ್ತು. ಕರೆಕ್ಟಾ? Yes, sir. ಈಗ ರೈಟ್ ಹ್ಯಾಂಡ್ ಸೈಡ್ ಏನ್ ಮಾಡ್ಬೇಕು? ಡೆರಿವೇಟಿವ್ ಕಂಡುಹಿಡಿಬೇಕು ತಾನೆ. ರೈಟ್ ಹ್ಯಾಂಡ್ ಸೈಡ್ ಎಷ್ಟು ಟರ್ಮ್ಸ್ ಇದಾವೆ ನೋಡ್ರಿ.
ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಇದೆ ಒಂದ್ ಟರ್ಮ್, ಇನ್ನೊಂದು ಟರ್ಮ್ 6x ಅಂತ ಇದೆ. ಸೊ ಎಕ್ಸ್ ಟು ದಿ ಪವರ್ ಆಫ್ 5 ಅಂತಂದ್ರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಆಮೇಲೆ 6x ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇದು ಒಂದೇ ಸರಿ ನಾನು ಹೇಳೋದು, ನೋಡ್ಕೊಳ್ರಿ. ಫಸ್ಟ್ ಡೈರೆಕ್ಟ್ ಬರ್ಬಿಡ್ಬೋದು ಆನ್ಸರ್ನ. ಇದಕ್ಕೆ ಪವರ್ ರೂಲ್ ಯೂಸ್ ಮಾಡ್ಬೋದಾ? ತಡೀರಿ ಒಂದು ನಿಮಿಷ ಬರೆದು ಬಿಡ್ತೀನಿ. d/dx ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ d/dx ಆಫ್ ಎರಡನೇ ಟರ್ಮ್ ಏನಿದೆ 6x ಇದೆ. ಕರೆಕ್ಟಾ? ಬರ್ಕೋಬೇಕು. ಹಾ, ಇದಕ್ಕೆ ಯಾವ ರೂಲ್ ಯೂಸ್ ಮಾಡ್ತೀರಿ? ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಇದೆಯಲ್ಲ, ಇದಕ್ಕೆ ಪವರ್ ರೂಲ್ ಫಾರ್ಮುಲಾ ಬರ್ಕೊಂಡ್ರಲ್ಲ ಆಗ್ಲೇ ನೀವು. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಯೂಸ್ ಮಾಡಿ. ಅವಾಗ ಅದೇನಾಗ್ತದೆ? 5 ಇಂಟು ಎಕ್ಸ್ ಟು ದಿ ಪವರ್ ಆಫ್, ನೋಡ್ರಿ, ಎಕ್ಸ್ ಟು ದಿ ಪವರ್ ಆಫ್ n ಅಂದ್ರೆ 5 ಇದೆ, n ಪ್ಲೇಸ್ ಅಲ್ಲಿ 5 ಇದೆ. ಓಕೆನಾ? ಎಕ್ಸ್ ಟು ದಿ ಪವರ್ ಆಫ್ 5 - 1 ಅಂತ ಆಗ್ತದೆ. ಅದು ಡೈರೆಕ್ಟ್ ಬರೀಬಹುದು, ಇರ್ಲಿ. ಪ್ಲಸ್ ನೋಡ್ರಿ ಇಲ್ಲಿ 6 ಅಂತ ಇದೆಯಲ್ಲ, 6 ಹೊರ ಬರೀಬೇಕು. 6 ನ ಡಿಫ್ರೆನ್ಶಿಯೇಟ್ ಮಾಡಂಗಿಲ್ಲ. 6 ಇಂಟು ಒಳಗೆ ಏನು ಉಳಿತದೆ? d/dx ಆಫ್ x. ಅಲ್ಲಿಗೆ 5 ಎಕ್ಸ್ ಟು ದಿ ಪವರ್ ಆಫ್ 5 - 1 ಅಂದ್ರೆ ಎಷ್ಟಾಯ್ತು? 4 ಪ್ಲಸ್ 6 ಹಂಗೆ ಬರೀತೀನಿ. ನಿಮಗೆ ಸಂಬಂಧ ಇರೋದು ಇಷ್ಟು ನೋಡಿ. ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x 1 ಇಂಟು 1 ಅಂದ್ರೆ ಆನ್ಸರ್ ಈಸ್ 5 ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 6 1 6. ಇದು ನಿಮ್ಮ ಡೆರಿವೇಟಿವ್. ಇದು ಕೊಟ್ಟಿರೋ ಫಂಕ್ಷನ್ ಡೆರಿವೇಟಿವ್. ಅರ್ಥ ಆಯ್ತಾ? Yes, sir. ಇನ್ನೊಂದು ಎಕ್ಸಾಂಪಲ್ ಬರೀರಿ. ಹೇಳ. Yes, sir. If y equals two into x to the power of -3 plus root x, find dy/dx two into x to the power of -3 plus root x ಅಲ್ಲ ಕೊಟ್ಟಿರೋದು. ಓಕೆ, ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್. WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಂತ, ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸರಿನಾ? Yes, sir. ಹಾ, ಅವಾಗ ಏನಾಯ್ತು? ಇದು dy/dx ಆಯ್ತಾ? ಈಕ್ವಲ್ಸ್ ನೋಡ್ಕೊಡ್ರಿ. ಈಗ ಡೈರೆಕ್ಟ್ ಬರೀತೀನಿ, ಸ್ವಲ್ಪ ಬರೀಲಾ? ನೋಡಿ 2, ಅದು ನಿಮಗೇನು ಸಮಸ್ಯೆ ಇಲ್ಲ. 2 ಹಾಗೆ ಬರೀರಿ. 2 ನ ರೈಟ್ 2 ಕಾನ್ಸ್ಟೆಂಟ್ ಆಸ್ ಇಟ್ ಈಸ್. ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಫಂಕ್ಷನ್ ನ ಮಾತ್ರ. ನೋಡ್ರಿ, ಅದ್ರ ಪಕ್ಕದಲ್ಲಿ ಎಕ್ಸ್ ಟು ದಿ ಪವರ್ ಆಫ್ -3 ಇದೆ. ಯೂಸ್ ಮಾಡೋಣ. ಎಕ್ಸ್ ಟು ದಿ ಪವರ್ ಆಫ್ n ಫಾರ್ಮುಲಾ, ಪವರ್ ರೂಲ್ ಮಾಮೂಲಿ ಯೂಸ್ ಮಾಡಿ. ಸೊ n ಅಂದ್ರೆ ಏನು? -3 ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಅಂದ್ರೆ -3 - 1. ಕರೆಕ್ಟಾ? Yes, sir. ಪ್ಲಸ್ ಅರಫತ್ ಅಂಜುಮ್ ಜರಾ Yes, sir. root x. What is the derivative of root x? d/dx root x. ಅದೆಲ್ಲ ಬರ್ಕೊಳ್ರಿ. ಹಾ, ಅದೆಲ್ಲ ಐತೆ. ಅದನ್ನ ನೀವು ಬರ್ದು ಆಯ್ತು. ಅದನ್ನ ನೀವು ಸ್ಕಿಪ್ ಮಾಡಿದ್ರು ನಡೀತದೆ. ಅದಕ್ಕೆ ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಎಕ್ಸಾಂಪಲ್ ಅಲ್ಲಿ d/dx ಬರ್ದಿದೆ ಎಲ್ಲದಕ್ಕೂ. ಹಾ, ಡೆರಿವೇಟಿವ್ ಆಫ್ ನೀವು ಏನ್ ಬರೀಬೇಕು ಗೊತ್ತಾ? ಓನ್ಲಿ ಯು ಟು ರೈಟ್ ದ ಡೆರಿವೇಟಿವ್ ಅಷ್ಟೇ. ಸೊ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನಂದ್ರೆ 1/2 root x. ಡೈರೆಕ್ಟ್ ಬರ್ತೀನಿ. ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ಮಾಡ್ರಿ ಇದನ್ನ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 2 ಇಂಟು -3 ನೋಡ್ಕೊಳ್ರಿ. ಇಲ್ಲಿ -6 ಆಯ್ತಾ? -6 ಇಂಟು ಎಕ್ಸ್ ಟು ದಿ ಪವರ್ ಆಫ್ ಪವರ್ ನೋಡ್ರಿ. -3 - 1 ಅಂದ್ರೆ -4. ಸರಿನಾ? ಪ್ಲಸ್ 1/2 ರೂಟ್ ಎಕ್ಸ್. ಇದು ನಿಮ್ದು ಡೆರಿವೇಟಿವ್. ಇಲ್ಲಿಗೆ ಕ್ಲೋಸ್ ಮಾಡ್ಬೋದು ನೀವು. ಸರಿ ಆಯ್ತಾ? ಓಕೆನಾ? ಇನ್ನೊಂದು ಪ್ರಾಬ್ಲಮ್ ತಗೊಳ್ಳಂತದ್ರಿ. ಬಹಳ ಸಿಂಪಲ್ ಇದೆ ನೋಡ್ರಿ. ಇಫ್ y equals 2x³ plus 5, find dy/dx at x is equal to 5. ವರುಣ್ ಕುಮಾರ್, ಪ್ರಾಬ್ಲಮ್ ಓದು. ದರ್ಶಿನಿ ಇದಾರಾ? ದರ್ಶಿನಿ
if y is equal to Yes, sir. 2x cube plus ಹಾ. 5, find ಹಾ. dy by dx, x is equal to 5. ಹಂಗ್ ಓದ್ತಾರೆ ಅದನ್ನ dy by dx x is equal to 5 ಅಂತ. ಅದ್ರ ಕೆಳಗಡೆ ಮೂಲೆ ಬರ್ದಿನಲ್ಲ dy by dx ಡೆರಿವೇಟಿವ್ ಅಟ್ ಸಮ್ ಪಾಯಿಂಟ್ ಅಂತ ಅದು dy by dx at x is equal to 5. ನಾವು ಫಸ್ಟ್ ಈ ಕ್ಲಾಸ್ ಬಿಗಿನ್ ಮಾಡಿದ್ದು ಏನ್ ಗೊತ್ತಾ, dy by dx at x is equal to a ಅಂದ್ರೆ ಏನು, ಲಿಮಿಟ್ ಅಂತ ಬರ್ತದೆ ಬಲಗಡೆ ಎಕ್ಸ್ಪ್ರೆಷನ್ ಅಂತ ಹೇಳಿದ್ಮೇಲೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತೆ ಅದು. ಸೊ dy by dx ಮಾಡಿದ್ಮೇಲೆ ನೀವು ಈ ಪಾಯಿಂಟ್ ಅಲ್ಲಿ ಕಂಡುಹಿಡಿಬೇಕು ಡೆರಿವೇಟಿವ್ ಎಷ್ಟು ಅಂತ. ಓಕೆ, y is equal to ಏನದು 2x ಕ್ಯೂಬ್ ಪ್ಲಸ್ 5 ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಸೊ dy by dx ಹಾ ಆನ್ಸರ್ ಹೇಳಿ, ರೈಟ್ ಹ್ಯಾಂಡ್ ಸೈಡ್ 2 ಹಂಗೆ ಇರಲಾ? ಹೇಳ್ರಿ. 3x ಹಾ. 3 minus 1 sir, x to the power 3 minus 3x 1. 30 3x 31 Allah sir, 3 minus 1 sir. ಹಾ ಹಾ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಲ್ವಾ? ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಏನು ಅಂದ್ರೆ ಎನ್, ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಯೂಸ್ ಮಾಡಿ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದ್ರೆ 3 ಮೈನಸ್ 1. ಓಕೆನಾ? ಫಸ್ಟ್ ಟರ್ಮ್ ಮುಗೀತು. ಪ್ಲಸ್ 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 ನೋಡಿ 5 ಇದೆ, ಹೌದಲ್ಲ? ಕರೆಕ್ಟಾ? Yes sir. ಈಗ ನೋಡಿ ನಾವು ಇಲ್ಲಿ ಡಿಫ್ರೆನ್ಶಿಯೇಟ್ ಅಂತ ಬರ್ದು ಬಿಟ್ವಿ ಅಂದ್ರೆ ಅರ್ಥ ಏನ್ ಗೊತ್ತಾ, ಡಿ ಬೈ ಡಿ ಎಕ್ಸ್ ಬರಿತಾ ಇದೀವಿ ಎಲ್ಲ ಟರ್ಮ್ ಜೊತೆಗೆ ಅಂತ ಅರ್ಥ. ಡೆರಿವೇಟಿವ್ ಆಫ್ 5 ಏನು? ಡೆರಿವೇಟಿವ್ ಆಫ್ 5 ಅಂದ್ರೆ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನು? 0. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೋಡಿ, 2 ಇಂಟು 3 ಎಷ್ಟಾಯ್ತು? 6 ಎಕ್ಸ್ ಸ್ಕ್ವೇರ್, ಹೌದಾ? Yes sir. Yes sir. ಕರೆಕ್ಟಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 0, ಅದು 0 ಏನು ಬರೀದೇ ನಡೀತದೆ. ನೋಡಿ ಇಲ್ಲಿ ಪ್ರಶ್ನೆ ನೋಡಿ ಏನು ಕೇಳಿದ್ವಿ, ಡಿ ವೈ ಬೈ ಡಿ ಎಕ್ಸ್ ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ. ಡಿ ವೈ ಬೈ ಡಿ ಎಕ್ಸ್ ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಆದ್ರೆ ಎಷ್ಟು? ಇದನ್ನ ಮಾಡಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 5 ತಾನೇ ಕೊಟ್ಟಿದ್ದು. Yes sir. 6 ಇಂಟು ಎಕ್ಸ್ ಅಂದ್ರೆ 5 ತಾನೇ ಕೊಟ್ಟಿರೋದು, 5 ಸ್ಕ್ವೇರ್. ಅವಾಗ ಎಷ್ಟಾಗ್ತದೆ ನೋಡಿ, 6 ಇಂಟು 25. ಸೊ 6 ಇಂಟು 25 ಅಂದ್ರೆ ಎಷ್ಟು? 150ನಾ? Yes sir. ಡೆರಿವೇಟಿವ್ ಅಟ್ ದಿಸ್ ಪಾಯಿಂಟ್ ಈಸ್ 150. ಅದನ್ನೇ ಜನರಲ್ ಅನ್ನು ಡೆರಿವೇಟಿವ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ದು ಜನರಲ್ ಆಗಿ. ಸೊ ಎ ಅಂದ್ರೆ 5 ಇಲ್ಲಿ, ಸೊ 150 ಬರ್ತದೆ ನನಗೆ ಡೆರಿವೇಟಿವ್. ಸರಿನಾ? Yes sir. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. y ಈಕ್ವಲ್ಸ್ ಎಕ್ಸ್ ಸೈನ್ ಎಕ್ಸ್, ಫೈಂಡ್ dy by dx at x equals 0. ಬರೋದ್ರಾ? Yes sir. ನೋಡೋಣ ಏನ್ ಕೊಟ್ಟಾರೆ. ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ವೈ ಇಸ್ ಈಕ್ವಲ್ ಟು ಏನ್ ಕೊಟ್ಟಾರೆ? ಎಕ್ಸ್ ಸೈನ್ ಎಕ್ಸ್ ಕೊಟ್ಟಾರೆ. ಸೊ ಮಾಮೂಲಾಗಿ ಡಿಫ್ರೆನ್ಸಿಯೇಷನ್ ಮಾಡೋಣ. ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಈಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ದು ಬರ್ತೀವಲ್ವಾ, ಎಡಗಡೆ ಈಸಿ ಅದು. ಈಗ ಬಲಗಡೆ ಹೆಂಗಿದೆಯಪ್ಪ ಫಂಕ್ಷನ್ ನೋಡ್ರಿ, ಇದು ಬರೀ ಸಿಂಗಲ್ ಫಂಕ್ಷನ್ ಅಲ್ಲ, ಇದು 2 ಫಂಕ್ಷನ್ ಕೊಟ್ಟಾರೆ. ಒಂದು ಎಕ್ಸ್ ಅಂತ ಇದೆ, ಒಂದು ಪಕ್ಕದಲ್ಲಿ ಸೈನ್ ಎಕ್ಸ್ ಅಂತ ಇದೆ. ಈಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕು ಇದಕ್ಕೆ. ಅರ್ಥ ಆಯ್ತಾ? Yes sir. ಪ್ರಾಡಕ್ಟ್ ರೂಲ್ ಬರ್ಕೋಬೇಕು ಒಂದ್ ಕಡೆ ಸೈಡ್. ಆಲ್ರೆಡಿ ಬರ್ಕೊಂಡಿದ್ದೀರಿ ಸ್ಟಾರ್ಟಿಂಗ್ ನಾನು ಎಕ್ಸ್ಪ್ಲೈನ್ ಮಾಡುವಾಗ. ಒಂದು ಯು ಅನ್ಕೊಳ್ರಿ, ಇನ್ನೊಂದು ವಿ ಅಂತ ಅನ್ಕೊಳ್ರಿ, ಬರ್ಕಂತ ಹೋಗ್ರಿ. ಬರಿತೀನಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಎಲ್ಲರೂ. ಈಗ ನೀವು ಬರೆಯಕ್ ಬರ್ಲಿಂದ ನೋಡ್ರಿ, ಇದು ಯು ಇದು ವಿ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ ಫಸ್ಟ್ ಒಂದು ಫಂಕ್ಷನ್ ಯಾವ್ದಾರು ಹೊರ ಬರೀಬೇಕು, ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಇನ್ನೊಂದು ಫಂಕ್ಷನ್ ಸೈನ್ ಎಕ್ಸ್, ಪ್ಲಸ್ ಇನ್ನೊಂದು ಫಂಕ್ಷನ್ ಹೊರ ಬರೀರಿ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್. ಸರಿನಾ? ಪ್ರಾಡಕ್ಟ್ ರೂಲು Yes sir. ಬರ್ದಿರಾ? ಬೈ ಪ್ರಾಡಕ್ಟ್ ರೂಲ್ ಅಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ರಿ ನೀವು. ಬೇಕಾದ್ರೆ ನಿಮ್ಗೆ ಗೊತ್ತಾಯ್ತಂದ್ರೆ ಸರಿ, ಗೊತ್ತಾಗ್ಲಿಲ್ಲ ಬ್ರಾಕೆಟ್ ಅಲ್ಲಿ ಬೈ ಪ್ರಾಡಕ್ಟ್ ರೂಲ್ ವಿ ಹ್ಯಾವ್ ಅಂತ ಬರ್ದು ಬರೀಬಹುದು. ಕರೆಕ್ಟಾ? ಫಸ್ಟ್ ಎಕ್ಸ್ ಹೊರಗಡೆ ಇದೆ, ಸೈನ್ ಎಕ್ಸ್ ಇನ್ ಡೆರಿವೇಟಿವ್, ಸೈನ್ ಎಕ್ಸ್ ಹೊರಗಿದೆ, ಎಕ್ಸ್ ಇನ್ ಡೆರಿವೇಟಿವ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ, ಈಗಲ್ಲ. ಓಕೆನಾ? ನೋಡಿ ಈಗ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು? Cos x sir.
ಎಸ್ ಬರೀ ಕಾಸ್ ಎಕ್ಸ್ ಮಾತ್ರ ಬರೀಬೇಕು, ಡಿ ಬೈ ಡಿ ಎಕ್ಸ್ ಹೋಯ್ತು. ಪ್ಲಸ್ ಸೈನ್ ಎಕ್ಸ್ ಬರೆಯೋಣ, ಹೊರಗಡೆ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್. ನೋಡ್ರಿ ಇಲ್ಲಿ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನು? 1 sir. 1. 1 sir. ಓಕೆ, ಅಲ್ಲಿಗೆ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಏನಾಯ್ತು ಅದು ಸೈನ್ ಎಕ್ಸ್ ಇಂಟು 1 ಅಂದ್ರೆ ಸೈನ್ ಎಕ್ಸ್. ಕರೆಕ್ಟ್ ಆಯ್ತು ಡೆರಿವೇಟಿವ್. Yes sir. ಈಗ ನಮಗೆ ಆಕ್ಚುಲಿ ಕ್ವಶನ್ ಕೇಳಿದ್ದವರು ಡೆರಿವೇಟಿವ್ ಅಟ್ ದಿಸ್ ಪಾಯಿಂಟ್, ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ 0 ಕೊಟ್ಟರು ನೋಡಿ, ಎಕ್ಸ್ ಇಕ್ವಲ್ ಟು ಅಂದ್ರೆ ನಾವು ಇನ್ನೊಂದು ಸ್ಟೆಪ್ ಬರೀಬೇಕಿಲ್ಲಿ, dy ಬೈ ಡಿ ಎಕ್ಸ್ ಅಟ್ ಈ ಪಾಯಿಂಟ್. ಎಕ್ಸ್ ಎಲ್ಲೆಲ್ಲಿದೆಯಲ್ಲ ಅಲ್ಲೆಲ್ಲ 0 ಹಾಕಿ. ಈಗ ನೋಡಿ ಎಕ್ಸ್ ಅಂತ ಇದೆ 0 ಇಂಟು ಕಾಸ್ 0 ಪ್ಲಸ್ ಸೈನ್ 0. ಓಕೆ, 0 ನೋಡ್ರಿ 0 ಇಂಟು ಕಾಸ್ 0 ಅಂದ್ರೆ 0 ಇಂಟು ಎನಿ 0 ಇಂಟು ಕಾಸ್ 0 ಅಂದ್ರೆ ಅದು ಓವರ್ ಆಲ್ 0ನೇ, ಅದು ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕರೆಕ್ಟಾ? 0 ಪ್ಲಸ್ Yes sir. ಸೈನ್ 0 ವ್ಯಾಲ್ಯೂನು 0ನೇ, ಅಲ್ಲಿಗೆ 0 ಪ್ಲಸ್ 0 0. 0. So derivative of that function at this point is 0. Varun Kumar, ಬರ್ಕಂಡ್ಯಾ? y is equal to x square tan x. Find dy by dx. ವರುಣ್ ಕುಮಾರ್ ಇದೆಯಾ? ಇಲ್ಲ. ಎಕ್ಸ್ ಸ್ಕ್ವಯರ್ ಟ್ಯಾನ್ ಎಕ್ಸ್. ರಫತ್ ಅಂಜುಮ್ ಇದಾರಾ? Yes sir. ಹಾ ಮಾಡಿ. y is equal to ಏನ್ ಕೊಟ್ಟಾರ ನೋಡೋಣ, ಎಕ್ಸ್ ಸ್ಕ್ವಯರ್ ಟ್ಯಾನ್ ಎಕ್ಸ್. Tan x. X square tan x. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡೆರಿವೇಟಿವ್ dy ಬೈ ಡಿ ಎಕ್ಸ್. ನೋಡಿ ಫಸ್ಟ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ತಗೊಳ್ಳೋಣ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಒಳಗಡೆ ಇರೋದನ್ನ ಹೊರ ಬರೀರಿ ಟ್ಯಾನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಸ್ಕ್ವೇರ್ ಹಂಗೆ ಇರಲಿ. ಡೆರಿವೇಟಿವ್ ಟ್ಯಾನ್ ಎಕ್ಸ್ ಏನು? Secant square x sir. ಸೀಕೆಂಟ್ Secant ಸ್ಕ್ವೇರ್ square. ಪ್ಲಸ್ ಓಕೆ ಹೊರಗಡೆ ಟ್ಯಾನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನು? Derivative of x. What is the derivative of x square? 2x to the power of 2 minus 1. ಅಂದ್ರೆ 2x. Yes sir. ಕರೆಕ್ಟಾ? Yes sir. ಇದು ನಮ್ದು dy ಬೈ ಇಷ್ಟ. ಸರಿ ಇದೆ ಅಂತ ಅನ್ಸುತ್ತೆ. ಕರೆಕ್ಟ್ ಇದೆಯಾ? Yes sir. ಇಷ್ಟೇ ಇದು. ಲಾಸ್ಟ್ ಸ್ಟೆಪ್ ಏನು ಮಾಡಕ್ ಬರಲ್ಲ, ಇದು ಹಿಂಗೆ ಬರ್ಬಿಡ್ರಿ. tan x ಇಂಟು 2x ಅಷ್ಟೇ ಇರೋದು. ನೋಡಿ ಈಗ ಸೊ ಇವತ್ತಿನ ಕ್ಲಾಸಿಂದು ಏನೇನು ಅಂತ ಪಾಯಿಂಟ್ಸ್ ಒಂದ್ಸರಿ ನೋಡ್ರಿ, ಸಮರೈಸ್ ಮಾಡೋಣ ಒಂದ್ಸರಿ. ಡಿಫ್ರೆನ್ಸಿಬಿಲಿಟಿ ಅಂದ್ರೆ ಏನು, ಆಮೇಲೆ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗ್ಬೇಕಂದ್ರೆ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಬೇಕು ಅಂತಂದ್ರೆ ಏನೇನು, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇರಬೇಕು, ರೈಟ್ ಹ್ಯಾಂಡ್ ಡೆರಿವೇಟಿವ್ ಇರಬೇಕು. ಸರಿನಾ? Yes sir. ಕರೆಕ್ಟ್ ಇದೆಯಾ? ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗಬೇಕು. ಆಮೇಲೆ ಎರಡು ಈಕ್ವಲ್ ಇದ್ರೆ ಮಾತ್ರ ವಿ ಸೇ ದಟ್ ದ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್. ಹಾಗಾದ್ರೆ ಡೆರಿವೇಟಿವ್ ಸಿಂಬಲ್ ಏನು? y ಡ್ಯಾಶ್ ಅಥವಾ dy ಬೈ ಡಿ ಎಕ್ಸ್ ಆರ್ ಎಫ್ ಡ್ಯಾಶ್ ಎಕ್ಸ್. ಅದನ್ನ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾರೆ. ಇಲ್ಲ ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸಿಂಪಲ್ ಆಗಿ ಡೆರಿವೇಟಿವ್ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಇಸ್ ಕಾಲ್ಡ್ ಡಿಫ್ರೆನ್ಶಿಯೇಷನ್. ಅದು ರೂಲ್ಸ್ ಏನು? ಸಮ್ ರೂಲ್ ಯೂಸ್ ಮಾಡಬಹುದು, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬಹುದು, ಕೆಲವು ಬೇಸಿಕ್ ರಿಸಲ್ಟ್ಸ್ ಯಾವ್ಯಾವು ರಿಕಾಲ್ ಮಾಡಿದ ಫಸ್ಟ್ ಪಿ ಯು ಸಿ ಇಂದ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನು? 0 ಆಗುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್, ಆಮೇಲೆ ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಸೈನ್ ಎಕ್ಸ್ ಇಂದ ಹಿಡಿದು ಕಾಟ್ ಎಕ್ಸ್ ಇಂದ ಡೆರಿವೇಟಿವ್ಸ್. ಸೊ ಇಷ್ಟು ನೀವು ನೀಟಾಗಿ ಬರೀರಿ, ನೋಟ್ಬುಕ್ ಅಲ್ಲಿ ಬರೆದು ಅದನ್ನ ನೋಟ್ಬುಕ್ ನ ಅಪ್ಡೇಟ್ ಮಾಡ್ರಿ.
ನಾವು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಗೊತ್ತಾಯ್ತಾ? Yes, sir. ನೋಡಿ ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಡಿಫರೆನ್ಸಿಬಿಲಿಟಿ ಆಮೇಲೆ ಕಂಟಿನ್ಯೂಟಿ ಅಂತ ಹೇಳಿದ್ವಲ್ಲ. ಡಿಫರೆನ್ಸಿಬಿಲಿಟಿ ಕಂಟಿನ್ಯೂಟಿ ಅಂದ್ರೆ ಅಲ್ಲಿ ಡಿಫರೆನ್ಸ್ ಏನು, ಫಂಕ್ಷನ್ ಕಂಟಿನ್ಯೂಸ್ ಆಗಿರ್ಬೋದು, ಡಿಫರೆನ್ಸಿಯಬಲ್ ಆಗಲ್ಲ. ಸೊ ಕಂಟಿನ್ಯೂಟಿ ಡಿಫರೆನ್ಸಿಯಬಲ್ ನ ಇಂಪ್ಲೇ ಮಾಡೋದು ಸಂಬಂಧಪಟ್ಟಂಗೆ, ಆಮೇಲೆ ಡಿಫರೆನ್ಸಿಬಿಲಿಟಿ ಕಂಟಿನ್ಯೂಟಿ ಇಂಪ್ಲೇ ಮಾಡ್ತಾ ಅನ್ನೋ ಸಂಬಂಧಪಟ್ಟಂಗೆ ಒಂದು ಥಿಯರಮ್ ಒಂದು ಬರ್ಕೊಂಡ್ರಿ. ಸೊ ಇಷ್ಟು ಪಾಯಿಂಟ್ಸ್ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದು. ಅರ್ಥ ಆಗ್ತೈತಾ? Yes, sir. ಸರಿನಾ? Yes, sir. ಎಲ್ಲ ರಿಸಲ್ಟ್ಸ್ ಇನ್ನೊಂದ್ಸರಿ ಬರ್ಕೊಳ್ರಿ. ಎಸ್ಪೆಷಲಿ ನೋಡ್ರಿ, ಇವತ್ತು ಬರ್ಸಿರೋ ರಿಸಲ್ಟ್ಸ್ ಎಲ್ಲ ಪರ್ಫೆಕ್ಟ್ ಪಕ್ಕ ಆಗ್ಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಬಿಗಿನ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾನು ತರೋ ಇರಬೇಕು. ಎಲ್ಲಾ ಸ್ಟೆಪ್ಸ್ಗೂ ನೀವು ಡಿ.ಬೈ.ಡಿ.ಎಕ್ಸ್ ಅಂತ ಬರ್ಕೊಂತ ಹೋಗ್ಬೇಡ್ರಿ. ಇಂಪಾರ್ಟೆಂಟ್ ಕೋಶೆಂಟ್ ರೂಲ್ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕೋಶೆಂಟ್ ರೂಲ್ ಯೂಸ್ ಮಾಡಲಿಲ್ಲ, ಫಸ್ಟ್ ಪಿ.ಯು.ಸಿ ಕೆಲವು ಮಾಡಿದ್ವಿ. ಕೋಶೆಂಟ್ ರೂಲ್ ಯೂಸ್ ಮಾಡಿ ಅವಶ್ಯಕತೆ ಬಂತಂದ್ರೆ ಕೋಶೆಂಟ್ ರೂಲ್ ಕೂಡ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? Yes, sir. ನೋಟ್ಸ್ ಅಪ್ಡೇಟ್ ಮಾಡ್ತೀರಾ? ನೋಟ್ಸ್ ಅಪ್ಡೇಟ್ ಮಾಡ್ತಿರ್ತಾನೆ ವರುಣ್ ಕುಮಾರ್. Yes, sir. ನೋಟ್ಸ್ ನೀನು ಯಾವುದನ್ನು ಹಾಕಿಲ್ಲ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಪ್ರಾಬ್ಲಮ್ಸ್, ಕಂಟಿನ್ಯೂಟಿ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಪ್ರಾಬ್ಲಮ್ಸ್, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಎಲ್ಲದೂ ಇತ್ತು PDF. ನೀನು ಯಾವ್ದು ನೋಟ್ಸ್ ಹಾಕಿಲ್ಲ, ಏನು ಮಾಡಿಲ್ಲ. ಏನು ಮಾಡ್ತೀಯ? ಯಾವಾಗ ಮಾಡ್ತೀಯಾ? ಬರ್ದಿದ್ದೀನಿ ಸರ್. ಅಲ್ಲ, ಬರೆಯೋದಲ್ಲ, ನೀನು ಬರೀ ನೋಟ್ಸ್. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನೀನು ಮಾಡಿದ ಏನಾದ್ರು ಪ್ರೂಫ್ ಏನು? ಈಗ ಒಂದು 4-5 ಜನ ಇಂಡಿವಿಜುವಲಿ ಹಾಕಿದಾರ ನೀನು ಬರೆದು, ಅಂದ್ರೆ ಅವತ್ತಿಂದ ಅವತ್ತೇ ಮಾಡಿದಾರ ಅವರು, ಇವತ್ತು ಮಾಡಿರೋದಲ್ಲ. ಸೊ ಯಾವ ನೋಟ್ಸ್ ಬರ್ದಿಲ್ಲ. ನೋಟ್ಸ್ ಬರೀತದೀಯಾ? ಪ್ರಾಬ್ಲಮ್ಸ್ಗಳು ಏನ್ ಮಾಡ್ತದೀಯಾ? ಎಲ್ಲ ಅಪ್ಡೇಟ್ ಮಾಡ್ಬೇಕು ನೀನು. ದರ್ಶಿನಿ ಮೈಕ್ ಆನ್ ಆಗೈತೆ, ಇದ್ದೀರಾ? ದರ್ಶಿನಿ ಇದ್ದೀರಾ? Yes, sir. ಎಲ್ಲರಿಗೂ ಕೇಳಿಸ್ತಾ ಹೇಳ್ತದೆ ನೋಡ್ರಿ. ಇಮಿಡಿಯೇಟ್ಲಿ Yes, sir. ಇದೀನಿ ಸರ್. ಕ್ಲಾಸ್ ಆದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಎಕ್ಸ್ಟ್ರಾ ಕ್ವಶನ್ಸ್, ನೋಟ್ಸ್, ಮೆಟೀರಿಯಲ್ಸ್ ಅವೆಲ್ಲದನ್ನು ಕೂಡ ಗ್ರೂಪ್ ಅಲ್ಲಿ ಇರುತ್ತೆ. ಅದನ್ನ ನೀವು ಲೈವ್ ಕ್ಲಾಸ್ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಆದ್ರೂ ನೋಡ್ಬೇಕು ನೀವು. ಅರ್ಥ ಆಯ್ತಾ? Yes, sir. ಸೊ ಇವತ್ತಿಷ್ಟು ಫಾರ್ಮುಲಾಸ್ ಅನ್ನ ಇನ್ನೊಂದ್ಸರಿ ನೀವು ಬರ್ಕೊಳ್ರಿ. ಡಿಫರೆನ್ಸಿಬಿಲಿಟಿ ಡೆಫಿನಿಷನ್, ಎಕ್ಸ್ಪ್ರೆಷನ್ ಬರ್ಕೊಳ್ರಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೇನು, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೇನು ಅವೆಲ್ಲ ನೀಟಾಗಿ ಬರೀರಿ. ಪಾಯಿಂಟ್ ವೈಸ್ ಹಾಕಿ ಒಂದು ಸಿಸ್ಟಮೆಟಿಕ್ ಆಗಿ ಬರೆದು ಡೇಟ್ ವೈಸ್ ಅದನ್ನ ನಿಮ್ಮ ಹತ್ರ ಇಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆನಾ? ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಓಕೆ ಸರ್. ಓಕೆ. ಎಸ್ ಸರ್. ನೋಡಿ, ಎಲ್ಲ ಬಹಳ ಜನ ಕನೆಕ್ಟ್ ಕರೆಕ್ಟ್ ಟೈಮ್ ಕನೆಕ್ಟ್ ಆಗ್ರಿ. ಮೇಕ್ ಯೂಸ್ ಆಫ್ ದ ಕ್ಲಾಸಸ್. ವಿ ಶಾಲ್ ಮೀಟ್ ಟುಮಾರೋ.